ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಟಾರ್ಟಪ್ ಸೆಂಚುರಿ. ಸ್ಟಾರ್ಟಪ್ ಸೆಂಚುರಿಯಲ್ಲಿ ಇವತ್ತು ನಾವು QSR ಔಟ್ಲೆಟ್ ಅನ್ನು ನಡೆಸ್ತಿರೋಂಥ ಹೇಮಂತ್ ಅವ್ರನ್ನ ಕರ್ಕೊಂಡು ಬಂದಿದ್ದೀವಿ. ಇವ್ರದ್ದು ಸ್ಟೋರಿ ತುಂಬ ಇನ್ಸ್ಪೈರಿಂಗ್ ಆಗಿದೆ. ಯಾಕಂದರೆ ಇವರು ಆ್ಯಸ್ ಎ ಡೆಲಿವರಿ ಬಾಯ್ ಆಗಿ ಸ್ಟಾರ್ಟ್ ಮಾಡಿ ಇವತ್ತು 2 ಔಟ್ಲೆಟ್ಸ್ ಇದೆ. ಒಂದು ಇಂದಿರಾನಗರದಿದೆ, ಒಂದು ಮಾರ್ಥಳ್ಳಿಯಲ್ಲಿದೆ. ಈ QSR ಔಟ್ಲೆಟ್ಸನ್ನು ಹೇಗೆ ರನ್ ಮಾಡ್ತಿದ್ದಾರೆ, ಆಪ್ರೇಷನ್ಸ್ ಏನು, ಫೈನಾನ್ಸ್ ಏನು, ಬ್ರ್ಯಾಂಡಿಂಗ್ ಏನು, ಮಾರ್ಕೆಟಿಂಗ್ ಏನು, ಅವ್ರು ಸಿಂಗಲ್ ಹ್ಯಾಂಡಲ್ಲಿ ಹೇಗೆ ಗ್ರೋ ಮಾಡಿದ್ದಾರೆ ಅದನ್ನು ಕಂಪ್ಲೀಟಾಗಿ ನಾವು ತಿಳ್ಕೊಳ್ಳೋಣ. ಯಾರು ನೀವು ಒಂದು QSR ಔಟ್ಲೆಟ್ ಹೋಟೆಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತಿದ್ದೀರಲ್ಲ, ಸೊ ಡೆಫಿನೆಟ್ಲಿ ಈ ಪಾಡ್ಕಾಸ್ಟನ್ನು ಎಂಡ್ವರೆಗೂ ನೋಡಿ. ನಿಮಗೆ ತುಂಬ ಕ್ವಾಲಿಟಿಯಾದ ಇನ್ಫಾರ್ಮೇಷನ್ ಸಿಗುತ್ತೆ. ಡೈರೆಕ್ಟಾಗಿ ರಿಯಲ್ ಟೈಮಲ್ಲಿ ಮಾಡಿರೋಂಥ ಫೌಂಡರ್ ಜೊತೆನೇ ನೀವು ಕಲಿತೀರಾ. ಓಕೆ, ಸೊ ಲೆಟ್ ಸ್ಟಾರ್ಟ್ ಗೈಸ್. ಹೇಮಂತ್, ಹಾಯ್. ಓಕೆ, ಸೊ ಇದು ಟ್ರಾನಿಕ್ ರೋಲ್ಸ್ ಅಂದರೆ ಏನು ಮತ್ತು ಈ ಐಡಿಯಾ ಹೇಗೆ ಬಂತು? ಟ್ರಾನಿಕ್ ರೋಲ್ಸ್ ಬಂದು ಒಂದು ಲೆಬನೀಸ್ ಸ್ಟೈಲ್ ರೋಲ್ಸ್ ಸರ್ವ್ ಮಾಡ್ತೀವಿ ನಾವು ಟ್ರಾನಿಕ್ ರೋಲ್ಸ್ ಅಲ್ಲಿ. ಓಕೆ, ಸೊ ಲೆಬನೀಸ್ ಸ್ಟೈಲ್ ರೋಲ್ಸ್ಗೆ ಬ್ಯಾಂಗ್ಳೂರಲ್ಲಿ ಸ್ವಲ್ಪ ಮಾರ್ಕೆಟ್ ಕಮ್ಮಿ ಇದೆ. ಆ್ಯಕ್ಚುಲಿ ನೋಡಿ, ಇವಾಗ ಒಂದು ಫ್ರೈಡ್ ಚಿಕನ್ ಕಾನ್ಸೆಪ್ಟ್ ತಗೊಳ್ಳಿ. ಸೊ ಫ್ರೈಡ್ ಚಿಕನ್ ಕಾನ್ಸೆಪ್ಟ್ ಬಂದು ನಿಮಗೆ ಇವಾಗ ದೊಡ್ಡ ದೊಡ್ಡ ರೆಸ್ಟೋರೆಂಟ್ಸ್ ಅಲ್ಲಿ ನಿಮಗೆ ಲೈಕ್ ಇಟ್ಸ್ ಮೋರ್ ದೆನ್ 250-300 ರೇಂಜ್ಗೆ ಹೋಗ್ಬಿಡುತ್ತೆ. ಸೊ ಇಲ್ಲ ಲೋಕಲ್ಗೆ ಬಂದರೆ ನಿಮಗೆ 100-90 ಆ ರೇಂಜಲ್ಲಿ ಇರುತ್ತೆ. ಸೊ ನಿಮಗೆ ಮಿಡ್ ರೇಂಜಲ್ಲಿ ಯಾವುದು ಆ ಥರ ರೆಸ್ಟೋರೆಂಟ್ ಇದ್ದಿಲ್ಲ. ಸೊ ಆ ಗ್ಯಾಪ್ನ ಫಿಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೆ ಟ್ರಾನಿಕ್ ರೋಲ್ಸ್. ಸೊ ರೋಲ್ಸ್ ಅಲ್ಲಿ ಬಂದಾಗ ನಿಮಗೆ ಮಾರ್ಕೆಟ್ ಒಂದು ಸ್ವಲ್ಪ ಚಿಕ್ಕದಿದೆ. ಇವಾಗ ಬರ್ಗರ್ಸ್ನ ಕಂಪೇರ್ ಮಾಡಿದ್ರೆ ಸೊ ರೋಲ್ ಮಾರ್ಕೆಟ್ ಸ್ವಲ್ಪ ಚಿಕ್ಕದಿದೆ. ಅದೇ ಅದರಲ್ಲಿ ಯಾರು ಸರಿಯಾಗಿ ಬಂದು ಲೈಕ್ ಮಾರ್ಕೆಟ್ನ ಅಕ್ವೈರ್ ಮಾಡಿಲ್ಲ. ಸೊ ಅದೊಂದು ಸ್ವಲ್ಪ ಅನ್ಟ್ಯಾಪ್ಡ್ ಅನಿಸ್ತು ನನಗೆ. ಸೊ ಅಲ್ಲಿ ನಾವು ನಮ್ಮ ಪ್ರಾಡಕ್ಟ್ನ ರೈಟಾಗಿ ಪ್ಲೇಸ್ ಮಾಡಿದ್ರೆ ಸೊ ವಿ ಕ್ಯಾನ್ ಮೇಕ್ ಎನಿಥಿಂಗ್ ಇನ್ ದಿಸ್ ಮಾರ್ಕೆಟ್ ಅಂತ ಟ್ರಾನಿಕ್ ರೋಲ್ಸ್ ಆ ಥರ ಸ್ಟಾರ್ಟ್ ಮಾಡಿ. ಹೇಮಂತ್, ಇನ್ನೊಂದೇನೆಂದರೆ ಈಗ ನೀವು ಸಕ್ಸಸ್ಫುಲಿ ಸ್ಟಾರ್ಟ್ ಮಾಡಿ ರನ್ ಮಾಡ್ತಿದ್ದೀರಾ. ನಮಗೆ ನಿಮ್ಮ ಜರ್ನಿ ಬಗ್ಗೆ ಸ್ವಲ್ಪ ಬೇಕಿತ್ತು. ನೀವು ಹೇಗೆ ಸ್ಟಾರ್ಟ್ ಮಾಡಿದ್ರಿ? ಓಕೆ, ರೋಲ್ಸ್ ಅಂತ ಫಸ್ಟು ಏನಿದೆ ಅದನ್ನು 3-4 ಮಂತ್ಸ್ ರಿಸರ್ಚ್ ಮಾಡಿ ಆಮೇಲೆ ಸರಿ ರೋಲ್ಸ್ ಸೆಲ್ ಮಾಡೋಣ ಅಂತ ಫಿಕ್ಸ್ ಆಯಿತು. ಸೊ ರೋಲ್ಸ್ ಸೆಲ್ ಮಾಡೋಣ ಅಂತ ಫಿಕ್ಸ್ ಆದಮೇಲೆ ನೆಕ್ಸ್ಟ್ ಏನು ಬೇಕಿತ್ತು, ನಮಗೆ ಹೆಸರು ಬೇಕಿತ್ತು. ಸೊ ಇವಾಗಿರೋ ಕಾಂಪಿಟೇಷನಲ್ಲಿ ಹೆಸರು ಹುಡ್ಕೋದು ಬಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು. ಸೊ ನಿಮ್ಗೊಂದು ಹೆಸರು ಇಷ್ಟ ಆಗುತ್ತೆ, ಆ ಹೆಸರು ಇನ್ಸ್ಟಾಗ್ರಾಮಲ್ಲಿ ಇರಲ್ಲ. ಹೆಸರು ಇನ್ಸ್ಟಾಗ್ರಾಮಲ್ಲಿ ಸಿಕ್ಕಿದ್ರೆ ಯಾರೋ ಟ್ರೇಡ್ ಮಾರ್ಕ್ ತೊಗೊಂಡ್ಬಿಡ್ತಾರೆ. ಟ್ರೇಡ್ ಮಾರ್ಕು ಇನ್ಸ್ಟಾಗ್ರಾಮಲ್ಲಿ ಸಿಕ್ತು ಅಂದರೆ ನಿಮ್ಗೆ ಡೊಮೈನ್ ಸಿಗಲ್ಲ. ಸೊ ಇಷ್ಟು ಎಲ್ಲ ಪ್ರೋಸೆಸ್ ಇರುತ್ತೆ ಅದು ಹೆಸರೊಂದು ಇಕ್ಕೋದಕ್ಕೆ. ಇವಾಗ ಯಾರೋ ಒಂದು ಹೆಸರು ಇಕ್ಬಿಡ್ತೀರಾ, ಸೊ ಸ್ಟಾರ್ಟ್ ಮಾಡಿಬಿಡ್ತೀರಾ. ಇವಾಗ ಅದು ಯಾರೋ ಟ್ರೇಡ್ ಮಾರ್ಕ್ ಅಪ್ಲೈ ಮಾಡಿಬಿಡ್ತಾರೆ, ಮತ್ತೆ ಅವ್ರು ಬಂದು ನಿಮಗೆ ಇದು ಕಳಿಸ್ತಾರೆ, ನೋಟಿಸ್ ಕಳಿಸ್ತಾರೆ. ಸೊ ಇದೆಲ್ಲ ಅವಾಯ್ಡ್ ಮಾಡೋದಕ್ಕೆ ಹೆಸರು ಏನಿದೆ ಅದನ್ನ ಫಸ್ಟೇ ರಿಸರ್ಚ್ ಮಾಡಿ ಇಕ್ಬಿಡೋಣ ಅಂತ ಅನ್ಕೊಂಡು ಯಾವ್ದೇನೋ ಹೆಸರು ಹುಡುಕಿದೆ. ಸೊ ಯಾವ್ದು ಹೆಸರು ಹುಡುಕಿಲ್ಲ. ಆಕ್ಚುಲಿ ನಾನು ಬಂದು ಎಲೆಕ್ಟ್ರಾನಿಕ್ ಬ್ಯಾಕ್ಗ್ರೌಂಡು. ಸೊ ಎಲೆಕ್ಟ್ರಾನಿಕ್ ಬ್ಯಾಕ್ಗ್ರೌಂಡ್ ಅಲ್ಲಿ ನಾನು ಇಂಜಿನಿಯರಿಂಗ್ ಮುಗಿಸಿದ್ನಲ್ಲ. ಸೊ ಇಂಜಿನಿಯರಿಂಗ್ ಮುಗಿಸಿ 2.5 years ಟ್ರಾನಿಕ್ ರೋಲ್ ಸ್ಟಾರ್ಟ್ ಆಗಿದೆ ಆಕ್ಚುಲಿ. ಸೊ ಎಲೆಕ್ಟ್ರಾನಿಕ್ ಮುಗಿಸಿದ್ನಲ್ಲ, ಸೊ ಅಲ್ಲಿರೋ ಟ್ರಾನಿಕ್ಸ್ ನ ತೆಗ್ದು ಟ್ರಾನಿಕ್ ರೋಲ್ಸ್ ಅಂತ ಸ್ಟಾರ್ಟ್ ಮಾಡ್ಬಿಟ್ಟೆ. ಸೊ ಆಕ್ಚುಲಿ ನಾನು ಬಂದು ಫುಡ್ ಟ್ರಕ್ ಅಲ್ಲಿ ಸ್ಟಾರ್ಟ್ ಮಾಡೋಣ ಅಂತ ಪ್ಲಾನ್ ಇದ್ದಿದ್ದು. ಸೊ ನಾನು ಫಸ್ಟ್ ಟ್ರಾನಿಕ್ ರೋಲ್ ಸ್ಟಾರ್ಟ್ ಮಾಡಕ್ ಮುಂಚೆ ಇವಾಗ ನಾನು ಇಂಜಿನಿಯರಿಂಗ್ ಓದ್ತಾ ಇರೋವಾಗ ನಾನು ಡೆಲಿವರಿ ಮಾಡ್ತಾ ಇದ್ದೆ, ಆನ್ಲೈನ್ ಪ್ಲಾಟ್ಫಾರ್ಮ್ ಡೆಲಿವರೀಸ್ ಮಾಡ್ತಾ ಇದ್ನಲ್ಲ. ಸೊ ನಾನು ಕ್ಲೌಡ್ ಕಿಚನ್ ಹೋಗಿ ಪಾರ್ಸೆಲ್ ಪಿಕ್ ಮಾಡ್ತಾ ಇದ್ದೆ. ಸೊ ಒಂದು ರೆಸ್ಟೋರೆಂಟ್ ನನಗೆ ಗ್ಯಾಪ್ನ ಇದೆ, ಅದು ಹೆಸರು ತಗೊಳ್ಳೋದು ಬೇಡ, ಇಂದಿರಾನಗರಲ್ಲಿ. ನನಗೆ ಫಸ್ಟ್ ಆರ್ಡರ್ ಬಂತು ನನಗದು. ಸೊ ನಾನು ಹೋದೆ, ಎಲ್ಲಿದೆ ರೆಸ್ಟೋರೆಂಟ್, ನನಗೆ ಅಲ್ಲಿವರೆಗೂ ಕ್ಲೌಡ್ ಕಿಚನ್ ಇದೆ ಅಂತ ಗೊತ್ತಿಲ್ಲ. ಸೊ ನಾನು ಸ್ವಿಗ್ಗಿ ಮಾಡ್ತಾ ಇದ್ದೆ, ನನಗೆ ಫಸ್ಟ್ ಆರ್ಡರ್ ಕ್ಲೌಡ್ ಕಿಚನ್ಗೆ ಬಿದ್ದಿದೆ. ಅದು ನಾರ್ಮಲ್ ರೆಸ್ಟೋರೆಂಟ್ಸ್ಗೆ ಬೀಳ್ತಾ ಇದ್ದಿದೆ ಯಾವಾಗೂ. ಸೊ ಅದೊಂದು ರೆಸ್ಟೋರೆಂಟ್ ಇತ್ತು, ಸರಿ ಅಂತ ಹೋದೆ. ನಾನು ರೆಸ್ಟೋರೆಂಟ್ ಹುಡುಕ್ತಾ ಇದ್ದೀನಿ, ಅಲ್ಲಿ ಎಲ್ಲೂ ರೆಸ್ಟೋರೆಂಟೇ ಸಿಗ್ತಾ ಇಲ್ಲ. ಸರ್ ಅವನಿಗೆ ಫೋನ್ ಮಾಡಿದೆ, ಅವನು ಭಯ ಊಪರ ಫಸ್ಟ್ ಫ್ಲೋರ್ ಮೇ. ಸರಿ ಅಂತ ಫಸ್ಟ್ ಫ್ಲೋರ್ಗೆ ಹೋದೆ. ಫಸ್ಟ್ ಫ್ಲೋರ್ಗೆ ಹೋಗಿ ನೋಡ್ತೀನಿ, ಅದೊಂದು ಜಸ್ಟ್ ಒಂದು ರೂಮ್ ಅಷ್ಟೇ. ಅದು ಅವ್ರ ಮನೇನೂ ಅದು ನಾರ್ತ್ ಪೀಪಲ್ ಯಾರೋ ನಡ್ಸ್ತಾರದು. ಅದಗೂ ಅವ್ರ ಮನೇನೂ ಅಲ್ಲೇ, ಅವ್ರು ಮಲ್ಕೊಳೋದು ಅಲ್ಲೇ, ಕಿಚನು ಅಲ್ಲೇ ಇದೆ. ನನ್ಗೆ ಏನಿದೆ ಇಲ್ಲಿ ಮಾಡೋ ಊಟ ಸ್ವಿಗ್ಗಿದಲ್ಲಿ ಮಾಡ್ತಾರಾ ಅಲ್ಲ, ಅದ್ ಹಿಂಗೆ ಇಷ್ಟು ಅನ್ಹೈಜಿನಿಕ್ ಆಗಿ ಇಟ್ಕೊಂಡಿದ್ದಾರೆ. ಒಬ್ರು ಹೇರ್ ಕ್ಯಾಪ್ ಇಲ್ಲ, ಅವ್ನ್ ಗುಟ್ಕಾ ತಿಂತವನೆ ಒಬ್ಬ, ಇನ್ನೊಬ್ಬ ಅಲ್ಲೇ ವಾಶ್ರೂಮ್ ಇದೆ, ವಾಶ್ರೂಮ್ ಪಕ್ಕನೆ ಇಟ್ಟು ಇದೇನದು ಇಟ್ಟಿಸ್ತೀರ ಮಿಷಿನ್ ಇಕ್ಕಿದ್ದಾರೆ. ಇಷ್ಟು ಹೈಜೀನ್ ಇದೆ. ಇದು ಏನ್ ಜನ ನೋಡ್ತಾರ, ಇದನ್ನ ಹೆಂಗ್ ತಿಂತಾರೆ ಇಲ್ಲಿರೋದನ್ನ, ನನಗ್ ನೋಡಿ ನಾನು ಇಲ್ಲಿಂದ ಹೆಂಗ್ ತಗೊಂಡೋಗಿ ಕೊಡೋದು ಅಂತಾನೆ ಅನ್ಸ್ಬಿಡ್ತು. ಸರಿ ಅಂತ 10 minutes ವೇಟ್ ಕರೋ ಅಂದ. ಸರಿ, ಎಲ್ಲ ಹಿಂದಿಯವರೇ ಜಾಸ್ತಿ ನಡ್ಸೋದು. ಸರಿ 10 minutes ವೇಟ್ ಮಾಡಿ ಪಾರ್ಸೆಲ್ ಕೊಟ್ಟ. ಪಾರ್ಸೆಲ್ ನೋಡಿದ್ರೆ 5 star ಹೋಟೆಲ್ಗೂ ಏನು ಕಮ್ಮಿ ಇಲ್ಲ. ಪ್ಯಾಕೇಜಿಂಗ್ ಮಾತ್ರ ಟಾಪ್ ನಾಚ್ ಇದೆ. ಫುಡ್ ಮಾತ್ರ ಹಿಂದೆ ಆ ತರ ಪ್ರಿಪೇರ್ ಆಗ್ತಾ ಇದೆ. ಸೊ
ಹಂಗೆ ಯೋಚನೆ ಮಾಡ್ಕೊಂಡು ಹೋಗಿ ಕೊಟ್ಟೆ. ಸರಿ ಹೆಂಗೆ ಇದು, ಎಲ್ಲಿ ಅವನು ಹೋಟ್ಲಿಲ್ಲ, ಜನ ಹೆಂಗ್ ಬರ್ತಾರೆ ತಿನ್ನೋದು ಹಿಂಗೆ ಅಂತ ಸ್ವಲ್ಪ ನಾನು ರಿಸರ್ಚ್ ಮಾಡಕ್ ಸ್ಟಾರ್ಟ್ ಮಾಡ್ದ. ಅವಾಗ ನನಗೆ ಗೊತ್ತಾಯ್ತು, ಓಕೆ ಇದು ಕ್ಲೌಡ್ ಕಿಚನ್. ಸರಿ, ಓಕೆ ಕ್ಲೌಡ್ ಕಿಚನ್ ಅಂದ್ರೆ ಇದು ಕ್ಲೌಡ್ ಕಿಚನ್ ಅಲ್ಲಿ ಹಿಂಗಿದೆ. ಆಮೇಲೆ ಕ್ಲೌಡ್ ಕಿಚನ್ ಬಂದು ಇನಿಷಿಯಲ್ ಅಲ್ಲಿ ನಿಮ್ಗೆ ಸ್ವಲ್ಪ ಬಜೆಟ್ ಕಮ್ಮಿ ಬೇಕಾಗುತ್ತೆ ಸ್ಟಾರ್ಟ್ ಮಾಡೋದಕ್ಕೆ. ಯಾಕಂದ್ರೆ ನಿಮ್ಗೆ ಕಮರ್ಷಿಯಲ್ ಮೇನ್ ರೋಡ್ ಅಲ್ಲೇ ಏನು ಜಾಗ ಬೇಕಾಗಿಲ್ಲ. ಸೊ ನೀವ್ ಹಿಂದೆ ಎಲ್ಲನ ಸ್ಟ್ರೀಟ್ ಅಲ್ಲೋ ಇಲ್ಲ ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಟಾಪ್ ಫ್ಲೋರ್ ಅಲ್ಲಿ ಎಲ್ಲಿ ಬೇಕೋ ನೀವು ಅಲ್ಲಿ ಸ್ಟಾರ್ಟ್ ಮಾಡ್ಬೋದು. ಸೊ ಅವಾಗ ಇದಕ್ಕೆ ಮುಂಚೆ ಟ್ರಾನಿಕಲ್ಸ್ ಮುಂಚೆ ನಾನೊಂದು 2 ಬಿಸ್ನೆಸ್ ಮಾಡಿದ್ದೆ. ನಾನು ಡಿಜಿಟಲ್ ಮಾರ್ಕೆಟಿಂಗ್ ಮಾಡಿದ್ದೆ, ಆಮೇಲೆ ಡ್ರಾಪ್ ಶಿಪ್ಪಿಂಗ್ ಮಾಡ್ತಾ ಇದ್ದೆ. ಸೊ ನನ್ಗೊಂದು ಐಡಿಯಾ ಇತ್ತು ಆನ್ಲೈನ್ ಅಲ್ಲಿ ಹಿಂಗ್ ಪ್ರೆಸೆನ್ಸ್ ಇರಬೇಕು, ಹಿಂಗೆ ನಾವು ಕಸ್ಟಮರ್ನ ರೀಚ್ ಆಗ್ಬೋದು, ಏನ್ ಮೆಥಡ್ಸ್ ಏನು. ಸೊ ಅದ್ರ ಬಗ್ಗೆ ಎಲ್ಲ ಒಂದು ಸ್ವಲ್ಪ ನಾಲೆಜ್ ಇತ್ತು. ಸೊ ನಾವ್ ಏನಕ್ಕೆ ಕ್ಲೌಡ್ ಕಿಚನ್ ಸ್ಟಾರ್ಟ್ ಮಾಡಬಾರ್ದು ಅಂತ ಸರಿ ಕ್ಲೌಡ್ ಕಿಚನ್ ನ ಸ್ಟಾರ್ಟ್ ಮಾಡಿದ್ವಿ. ನಾವು ಕ್ಲೌಡ್ ಕಿಚನ್ ಸ್ಟಾರ್ಟ್ ಮಾಡಿದ್ರ, ಸೊ ಅಲ್ಲಿ ಅಷ್ಟು ಅನ್ಹೈಜಿನಿಕ್ ಆಗಿ ಇತ್ತಲ್ವಾ ಫುಡ್. ಸೊ ನಾವು ಜನಗೆ ಹೈಜಿನಿಕ್ ಆಗಿರೋ ಫುಡ್ ಅನ್ನೇ ತಲುಪ್ಸೋಣ ಅಂತ ಸ್ಟಾರ್ಟ್ ಆಗಿದ್ದೆ ನಂದು ಕ್ಲೌಡ್ ಕಿಚನ್ ಕಾನ್ಸೆಪ್ಟ್. ಓಕೆ ಓಕೆ ಹೇಮಂತ್, ಇನ್ನು ನೆಕ್ಸ್ಟ್ ಏನಂದರೆ ಇಂಪಾರ್ಟೆಂಟ್ ಅಂದರೆ, ಈಗ ಒಂದು QSR ಔಟ್ಲೆಟ್, ಒಂದು ಹೋಟೆಲ್ಸ್ ಅಂತಂದರೆ ಈಗ ಒಂದು ಮೆನು ಅಂತ ಮಾಡಿರ್ತೀರಾ, ನಿಮ್ಮದೇ ಒಂದು ಪ್ರಾಡಕ್ಟ್ಸನ್ನು ಚೂಸ್ ಮಾಡಿರ್ತೀರ, ಒಂದು ಹೀರೋ ಪ್ರಾಡಕ್ಟ್ ಇರುತ್ತೆ, ಒಂದು ಅದ್ರ ಜೊತೆ ಕಾಂಬಿನೇಷನಲ್ಲಿ ಮಾಡ್ತಿರ್ತೀರ. ಸೊ ನೀವು ಮೆನುನ ಹೇಗೆ ಚೂಸ್ ಮಾಡಿದ್ರಿ? ಈಗ ನಮ್ಮ ವೀಕ್ಷಕರು ಇರ್ತಾರೆ, ಹೋಟೆಲ್ ಸ್ಟಾರ್ಟ್ ಮಾಡಿರ್ತಾರೆ ಅಥವಾ ಮಾಡ್ಬೇಕಂತಿರ್ತಾರೆ. ಸೊ ಅವ್ರಿಗೆ ನೀವು ಹೇಗೆ ಒಂದು ಸಜೆಷನ್ ಕೊಡ್ತೀರಾ, ಒಂದು ಮೆನುನ ಹೇಗೆ ಪ್ರಿಪೇರ್ ಮಾಡಬೇಕು, ಅಥವಾ ಒಂದು ಮೆನು ಯಾವುದನ್ನ ವರ್ಕ್ ಮಾಡುತ್ತೆ ಅಂತ? ಓಕೆ, ಸೊ ನೀವು ಮೆನ್ಯೂ ಡಿಸೈಡ್ ಮಾಡೋಕ್ಕಿಂತ ಮುಂಚೆ ನಿಮ್ದು ಎಲ್ಲರೂ ನೋಡ್ತಾರೆ. ಇವಾಗ ನೋಡಿ, ಒಂದು ರೋಡಲ್ಲಿ ಒಂದು 4 ಜನ ಏನೋ ಮಾಡ್ತಾ ಇರ್ತಾರೆ. ಇವಾಗ ಒಂದು 4 ಜನ ಬಿರಿಯಾನಿ ಮಾಡ್ತಾ ಇರ್ತಾರೆ ಅಂತ ಇಟ್ಕೊಳ್ಳೋಣ. ಇವಾಗ ಒಬ್ಬ 99ಗೆ ಮಾಡ್ತಾ ಇರ್ತಾನೆ, ಒಬ್ಬ 150ಗೆ ಮಾಡ್ತಾ ಇರ್ತಾನೆ, ಒಬ್ಬ 120ಗೆ ಮಾಡ್ತಾ ಇರ್ತಾನೆ. ಸೊ 3 ಜನ 100 ಮೇಲೆ ಮಾಡ್ತಾ ಇರ್ತಾರೆ. ಸೊ ನೀವು 100 ಕೆಳಗಡೆ ಕೊಟ್ಬಿಡೋಣ, ಅವಾಗ ಜನ ಎಲ್ಲ ನಿನ್ನ ಹತ್ರ ಬಂದ್ಬಿಡ್ತಾರೆ ಅಂದಿದ್ ಮಾತ್ರಿಗೆ ನೀವು ಪ್ರಾಫಿಟಬಲ್ ಆಗಿರಲ್ಲ. ಸೊ ನಿಮ್ ಫುಡ್ ಕಾಸ್ಟ್, ನಿಮ್ದು ಮೆನ್ಯೂ ಪ್ರೈಸ್ ಬಂದು ನಿಮ್ಗೆ ಯಾವತ್ತು ಫುಡ್ ಕಾಸ್ಟ್ ಮೇಲೆ. ಸೊ ನೀವು ಏನ್ ಇಂಗ್ರೀಡಿಯೆಂಟ್ಸ್ ಹಾಕ್ತಾ ಇದ್ದೀರಾ, ನೀವು ಎಷ್ಟು ಅಕ್ಕಿ ಹಾಕ್ತೀರಾ, ಎಷ್ಟು ಕ್ವಾಂಟಿಟಿ ಕೊಡ್ತೀರಾ, ಯಾವ ರೈಸ್ ಹಾಕ್ತೀರಾ, ಯಾವ ಮಸಾಲ ಹಾಕ್ತೀರಾ, ಯಾವ ಚಿಕನ್ ಹಾಕ್ತೀರಾ, ಬೋನ್ಲೆಸ್ ಹಾಕ್ತೀರಾ ಇಲ್ಲ ವಿತ್ ಬೋನ್ ಹಾಕ್ತೀರಾ, ಅದೇನಿದೆ. ಸೊ 1 kg 10 kg ಬಿರಿಯಾನಿ ಮಾಡೋದಕ್ಕೆ ನಿಮ್ಗೆ ಎಷ್ಟು ಫುಡ್ ಕಾಸ್ಟ್ ಆಗ್ತೈತೆ. ಸೊ ಅಷ್ಟು ಫುಡ್ ಕಾಸ್ಟ್ ಇದೆಲ್ಲ ಮಾಡಿ ನಿಮಗೆ ಮಿಕ್ಕೋದ್ರೆ, ಇವಾಗ ಫುಡ್ ಇಂಡಸ್ಟ್ರಿದಲ್ಲಿ ವೆರೈಟೀಸ್ ಆಫ್ ಫುಡ್ ವೇಸ್ಟೇಜ್ ಇದೆ. ಫಾರ್ ಎಕ್ಸಾಂಪಲ್ ನಮ್ದು ಇವಾಗ ರೋಲ್ಸ್ ತಗೊಂಡ್ರೆ, ಇವಾಗ ನಾವು ರೋಟಿ ಮಾಡ್ತೀವಿ. ಸೊ ನಾವು ಒಂದು ಎಕ್ಸ್ಪೆಕ್ಟೇಷನ್ ಅಲ್ಲಿ ಇವತ್ತಿಗೆ ಇಷ್ಟು ಹೋಗುತ್ತೆ ಅಂತ ನಾವು ಒಂದಷ್ಟು ರೋಟಿ ಮಾಡಿರ್ತೀವಿ. ಅಕಸ್ಮಾತ್ ಅದ್ರ ಡೇ ಎಂಡ್ ಅಲ್ಲಿ ಹೋಗಿಲ್ಲ ಅಂದ್ರೆ ಅಷ್ಟು ನನಗೆ ಫುಡ್ ವೇಸ್ಟೇಜ್. ಓಕೆ, ಸೊ ಅದನ್ನ ನಾನು ಬಿಸಾಕ್ಲೇಬೇಕು, ನಾನು ಮತ್ತೆ ಅದನ್ನ ಇಕ್ಕಿ ಮಾಡೋದಕ್ಕಾಗಲ್ಲ. ಸೊ ಅದೇ ಬಿರಿಯಾನಿ ತರ ಕಾನ್ಸೆಪ್ಟ್ ಅಲ್ಲಿ ಬಂದಾಗ, ಸೊ ನಿಮ್ಗೆ ಎಷ್ಟು ಫುಡ್ ವೇಸ್ಟೇಜ್ ಇದೆ ಅಂತ ನೀವು ಅದನ್ನ ಫಸ್ಟೇ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇನ್ ಅಂಡ್ ಅರೌಂಡ್ ನಿಮ್ಗೆ 10% ಇವಾಗ ಏನ್ ಫುಡ್ ಕಾಸ್ಟ್ ಬರುತ್ತೆ ನಿಮ್ಗೆ, ರೈಸ್, ಚಿಕನ್, ಏನೇನ್ ಮಸಾಲ ಹಾಕ್ತೀರಾ ಅದ್ರಲ್ಲಿ, ಅದೆಲ್ಲ ಫುಡ್ ಕಾಸ್ಟ್ ಕ್ಯಾಲ್ಕುಲೇಟ್ ಮಾಡಿ ಪ್ಲಸ್ 10% ವೇಸ್ಟೇಜ್ ಕ್ಯಾಲ್ಕುಲೇಟ್ ಮಾಡಿ ಆ ಫುಡ್ ಕಾಸ್ಟ್ಗೆ ನೀವ್ ಎಷ್ಟಕ್ಕೆ ಸೆಲ್ ಮಾಡ್ತಾ ಇದೀರಾ ಅನ್ನೋದ್ರ ಮೇಲೆ ನೀವು ಸೆಲ್ಲಿಂಗ್ ಪ್ರೈಸ್ ಮಾರ್ಜಿನ್ ಡಿಸೈಡ್ ಮಾಡಿ, ನಿಮ್ ರೆಂಟು, ಸ್ಟಾಫ್, ಅದ್ರ ಮೇಲೆ ನೀವು ಸೆಲ್ಲಿಂಗ್ ಪ್ರೈಸ್ ಡಿಸೈಡ್ ಮಾಡ್ಬೇಕು. ಸೊ ಯಾರೋ ಅವರು 99 ಕೊಡ್ತಾ ಇದಾರೆ ಅನ್ಬಿಟ್ಟು ನಾವು 99 ಕೊಡಕ್ಕಾಗಲ್ಲ. ನಾವೊಂದು ಕ್ವಾಲಿಟಿ ಮೇಂಟೈನ್ ಮಾಡ್ತಾ ಇರ್ತೀವಿ. ಸೊ ಕ್ವಾಲಿಟಿ ಮೇಂಟೈನ್ ಮಾಡ್ಬೇಕು ಅಂದ್ರೆ ಒಂದು 10-20 ಜಾಸ್ತಿ ಆಗುತ್ತೆ. ಸೊ ನಾವು ಲಾಸ್ ಮಾಡ್ಕೊಂಡು ಕೊಟ್ರೆ ಅದು ಬಿಸ್ನೆಸ್ ಆಗಲ್ಲ. ಸೊ ಬೇಸಿಕಲಿ ಜನ ಹೆಂಗ್ ಮಾಡ್ತಾರೆ ಅಂದ್ರೆ, ಲೈಕ್ ಇವರು 100 ಇಟ್ಟಿದ್ದಾರೆ ಅಂದ್ರೆ ನಾವು 90 ಇಡೋಣ, ಎಕ್ಸಾಕ್ಟ್ಲಿ ನಾವು 80 ಇಡೋಣ. ಅವಾಗ ಕ್ವಾಲಿಟಿ ಕೂಡ ಕಾಂಪ್ರಮೈಸ್ ಆಗುತ್ತೆ, ಮತ್ತೆ ಜನ ಒಂದ್ಸರಿ ಟೇಸ್ಟ್ ಮಾಡಿದ್ರೆ ಮತ್ತೆ ಬರಲ್ಲ. ಹೌದು. ಸೊ ಹಾಗಾಗಿ ನೀವು ಹೇಳ್ತಿದ್ದೀರಾ, ನೀವು ಏನ್ ಎಕ್ಸ್ಪೆನ್ಸಸ್ ಆಗಿದೆ, ಆಮೇಲೆ ನೀವು ಫಸ್ಟೇ ಏನ್ ಸೆಲ್ಲಿಂಗ್ ಪ್ರೈಸ್ ನ ಡಿಸೈಡ್ ಮಾಡ್ತೀರಲ್ಲ, ನಿಮ್ ಕ್ವಾಲಿಟಿನ ಎಷ್ಟೇ ದಿನ ಆಗ್ಲಿ, ಫಾರ್ ಎಕ್ಸಾಂಪಲ್ ಟ್ರಾನಿಕ್ ರೋಲ್ಸ್ ತಗೊಂಡ್ರೆ ನನ್ನ ಕಸ್ಟಮರ್ ರಿಟೆನ್ಷನ್ ರೇಟ್ ಬಂದು 85% ಇದಾರೆ. ಮಾರ್ಕೆಟ್ ರಿಟೆನ್ಷನ್ ರೇಟ್ ಬಂದು ಜಸ್ಟ್ 35% ಆವರೇಜ್ ಇರೋದು. ಸೊ ನನ್ನ ಟ್ರಾನಿಕ್ ರೋಲ್ಸ್ ರಿಟೆನ್ಷನ್ ರೇಟ್ ಬಂದು 85% ಇದೆ. ಸೊ 1.5 year ಕ್ಯಾಲ್ಕುಲೇಟ್ ಮಾಡಿದ್ರೆ, ಸೊ ನಾವು ಬಂದು ಫಸ್ಟ್ ಡೇ 1 ಏನ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಾ ಇದ್ರಿ, ಏನ್ ಕ್ವಾಲಿಟಿ ಯೂಸ್ ಮಾಡ್ತಾ ಇದ್ರಿ, ಆ ಕ್ವಾಲಿಟಿನೇ ಇವಾಗವರೆಗೂ 2 years ಆಗಿದೆ, ಇದುವರೆಗೂ ಅದೇ ಕ್ವಾಲಿಟಿನೇ ಅದನ್ನೇ ಯೂಸ್ ಮಾಡ್ತಿದ್ದೀರಾ. ಏನು ಒಂದು 10-20 rupees ರೋಲ್ ಮೇಲೆ ಜಾಸ್ತಿ ಆಗಿದೆ ಹೊರತು ಕ್ವಾಲಿಟಿ ಮೇಲೆ ನಾವು ಕಾಂಪ್ರಮೈಸೇ ಮಾಡಿಲ್ಲ. ಇನ್ನೊಂದು 10 ರೂಪಾಯಿ ಎಕ್ಸ್ಟ್ರಾ ಹಾಕಿನೇ ಸೆಲ್ ಮಾಡ್ತೀವಿ ಹೊರತು ಕ್ವಾಲಿಟಿ ಮಾತ್ರ ಡಿಕ್ರೀಸ್ ಮಾಡಬಾರ್ದು. ಯಾರೋ ನನ್ಕಿನ ಕಮ್ಮಿ ಕೊಡ್ತಾ ಇದ್ದೇನೆ ಅಂದಿದ್ ಮಾತ್ರಕ್ಕೆ ನಾವು ಅದಕ್ಕಿಂತ ಕಮ್ಮಿ ಕೊಡೋದಕ್ಕೆ ಆಗೋದಿಲ್ಲ. ಸೊ ನಮ್ ಕ್ವಾಲಿಟಿ ಇದು, ನಾವು ಕೊಡ್ತಾ ಇರೋದು ಇದು. ಸೊ ನಮ್ ಜನ ಬರ್ತಾರೆ ವಾಪಸ್. ನೀವು ಕ್ವಾಲಿಟಿ ಮೇಲೆ ಕಾಂಪ್ರಮೈಸ್ ಮಾಡಿಲ್ಲ ಅಂದ್ರೆ ಜನ ಬಂದೇ ಬರ್ತಾರೆ. ಸೊ ನಿಮ್ ಮೆನುಲಿ ಎಷ್ಟು ಪ್ರಾಡಕ್ಟ್ಸ್ ಇದೆ ಟೋಟಲ್? ನಾನು ಸ್ಟಾರ್ಟ್ ಮಾಡಿದಾಗ 4 ಐಟಮ್ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ದು. ಇವಾಗ 2 years ಆಗಿದೆ, ಅದು 8 ಐಟಮ್ ಆಗಿದೆ ಅಷ್ಟೇ. ಅದ್ರ ಮೇಲೆ ನಾವು ಸೆಲ್ ಮಾಡಕ್ಕಾಗಲ್ಲ. ನೀವು
ಎಲ್ಲರೂ ಇವಾಗ ಮೆನ್ಯೂ ಅಂದಿದ ತಕ್ಷಣ ನೀವು 100 ವೆರೈಟಿ ಸಿಕ್ಬಿಡೋಣ, ಜನಾಗ್ ಏನೇ ಬೇಕಂದ್ರೂ ನಾವೇ ಕೊಟ್ಬಿಡೋಣ, ಆ ತರ ಆದಾಗ ನಿಮ್ಗೆ ಫುಡ್ ವೇಸ್ಟೇಜ್ ಅನ್ನೋದು ಬಂದು 10, 20, 30, 40 ಆಗ್ತಾನೆ ಇರುತ್ತೆ. ಬಿಗರ್ ದ ಮೆನ್ಯೂ ಹೈಯರ್ ದ ಫುಡ್ ವೇಸ್ಟೇಜ್ ಅಂತಾರೆ. ಸೊ ನೀವು ಎಷ್ಟು ಐಟಮ್ಸ್ ಇಂಟ್ರೊಡ್ಯೂಸ್ ಮಾಡ್ತಾ ಇರ್ತೀರಾ ಮೆನ್ಯೂ ಮೇಲೆ, ಅಷ್ಟು ಫುಡ್ ವೇಸ್ಟೇಜ್ ನಿಮಗೆ ಜಾಸ್ತಿ ಬರ್ತಾ ಇರುತ್ತೆ. ಸೊ ಕೀಪ್ ಯುವರ್ ಮೆನ್ಯೂ ಸಿಂಪಲ್. ಇವಾಗ ಜನ ಆಚೆ ಬಂದು ಡಿಸೈಡ್ ಮಾಡ್ತಾರೆ ಏನ್ ತಿನ್ಬೇಕು ಅಂತ, ಇಲ್ಲ ಮನೇಲೆ ಡಿಸೈಡ್ ಮಾಡ್ಕೊಂಡು ಬರ್ತಾರೆ ಏನ್ ತಿನ್ಬೇಕಂತ. ಸೊ ನೀನೇನ್ ಸೆಲ್ ಮಾಡ್ತಾ ಇದ್ಯಾ, ಯು ಸ್ಟ್ಯಾಂಡ್ ಆನ್ ಯೋರ್ ಪ್ರಾಡಕ್ಟ್. ಸೊ ಇವಾಗ ರೋಲ್ಸ್ ಅಂದ್ರೆ ನಾನೇ ಬರ್ಬೇಕು, ಟ್ರಾನಿಕ್ ರೋಲ್ಸೇ ಬರ್ಬೇಕು ಮೈಂಡ್ಗೆ. ಸೊ ಅದ್ ಬಿಟ್ಟು ನಾನು ಬೇರೆ ಏನು ಸೆಲ್ ಮಾಡಲ್ಲ. ಅಂದ್ರೆ ನಿಮ್ದು ಮೆನುನೇ ಹೀರೋ ಪ್ರಾಡಕ್ಟ್ಸ್ ಇರಬೇಕು. ಆ ಮೆನುವಲ್ಲಿ ಒಂದು ಹೀರೋ ಪ್ರಾಡಕ್ಟ್ಸ್ ಬೇಡ, ಹೌದು, ಮೆನುನೇ ಹೀರೋ ಪ್ರಾಡಕ್ಟ್ ಇರಬೇಕು. ಓಕೆ, ಅಂದ್ರೆ ನೀವು ಹೇಳ್ತಿದ್ದೀರಾ ಕ್ವಾಂಟಿಟಿ ಮೇಲೆ ಫೋಕಸ್ ಬೇಡ, ಕ್ವಾಲಿಟಿ ಮೇಲೆ ಫೋಕಸ್ ಜನ ಬಂದೇ ಬರ್ತಾರೆ. ಲೈಕ್ ಆಮೇಲೆ ವರ್ತ್ ಅನ್ಸ್ಬೇಕು. ಇವಾಗ ಜನ ನಾನು ಇವಾಗ ಒಂದು 140 ರೂಪಾಯಿ ಕೊಡ್ತೀನಿ ನನ್ನ ಹತ್ರ ರೋಲ್ ತಿಂತಾ ಇದಾರೆ ಅಂದ್ರೆ ಅವ್ರಿಗೆ ವರ್ತ್ ಅನ್ಸ್ಬೇಕು. ಇವಾಗ ರೋಡ್ ಸೈಡ್ ಅಲ್ಲಿ ನಿಮ್ಗೆ ಒಂದು 80 ರೂಪೀಸ್ಗೆ ರೋಲ್ ಸಿಗುತ್ತೆ, ನೀವು ಅದು 2-3 ರೋಲ್ ತಿನ್ಬೇಕು. ಸೊ ನಾವು ಕೊಡ್ತಾ ಇರೋ ಕ್ವಾಲಿಟಿಗೆ ಕ್ವಾಂಟಿಟಿಗೆ ನಾವು ಚಾರ್ಜ್ 140 ಚಾರ್ಜ್ ಮಾಡ್ತಾ ಇದೀವಿ. ಸೊ 1 ರೋಲ್ ಇಸ್ ಎನಫ್ ಫಾರ್ ಯುವರ್, ಇಟ್ ವಿಲ್ ಕಂಪ್ಲೀಟ್ ಯುವರ್ ಮೀಲ್. ನೀವು ಮತ್ತೆ ಏನು ಊಟ ತಿನ್ನೋದು ಬೇಕಾಗಿಲ್ಲ. ಸೊ ವಿತೌಟ್ ಕಾಂಪ್ರಮೈಸಿಂಗ್ ಆನ್ ದಿ ಕ್ವಾಂಟಿಟಿ ಅಂಡ್ ಕ್ವಾಲಿಟಿ we give the role for the price. ನಾವೇನಂದ್ರೆ ರೋಲ್ ಸೆಲ್ ಮಾಡೋದಕ್ಕಿಂತ ಮೇನ್ ಕಾನ್ಸೆಪ್ಟ್ ನಮ್ದು ಸ್ಯಾಟಿಸ್ಫ್ಯಾಕ್ಷನ್ ಸೆಲ್ ಮಾಡ್ತೀವಿ. ಹೌದಾ? ಓಕೆ, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಸ್ಯಾಟಿಸ್ಫೈ ಆಗ್ತೇವೆ. ಒಂದು ರೋಲ್ ತಿನ್ಮೇಲೆ ಅಷ್ಟೇ, ಒಂದು ರೋಲ್ ಒಂದು ಜ್ಯೂಸ್ ಏನಾರ ಕುಡಿದ್ರೆ ಫಿನಿಶ್, ಅವ್ರ ಮೀಲ್ ಫಿನಿಶ್ ಆಯ್ತು. ಹೇಮಂತ್, ನೆಕ್ಸ್ಟ್ ಕ್ವಶನ್ ಏನಂದ್ರೆ, ಈ ಬಿಸ್ನೆಸ್ ಅನ್ನ, ಟ್ರಾನಿಕ್ ರೋಲ್ಸ್ ಅನ್ನ ಹೇಗೆ ಸ್ಕೇಲ್ ಮಾಡ್ತೀರಾ? ಕ್ವಾಲಿಟಿ ಮೇಲೆ ಕಾಂಪ್ರಮೈಸು ಆಗ್ಬಾರ್ದು, ಈ ಕಡೆ ಪ್ರೈಸ್ ಕಸ್ಟಮರ್ ಮೇಲೆ ಭಾರ ಕೂಡ ಆಗ್ಬಾರ್ದು. ಹೇಗೆ ಸ್ಕೇಲ್ ಮಾಡ್ತೀರಾ? ಈಗ ಆಲ್ರೆಡಿ ನೀವು 1 ಸ್ಟೋರಿಂದ ಈಗ 2 ಔಟ್ಲೆಟ್ಸ್ ಆಗಿದೆ ನಿಮ್ದು. ಸೊ ಈಗಿನ ಫ್ಯೂಚರ್ ಹೇಗಿದೆ, ಅಂದ್ರೆ ಹೇಗೆ ಸ್ಕೇಲ್ ಮಾಡ್ಬೇಕು ಅನ್ಕೊಂತೀರಾ? ವೆನ್ ಸ್ಕೇಲಿಂಗ್ ಬಂದಾಗ ಕ್ವಾಲಿಟಿ ಅಂಡ್ ಕ್ವಾಂಟಿಟಿನೇ ನಾವು ಮೇಜರ್ಲಿ ಫೋಕಸ್ ಮಾಡೋಕ್ಕಾಗೋದು. ಸೊ ನಾವು ಬಂದು ಸ್ಲೋ ಇನ್ ಸ್ಟಡಿ ವಿನ್ಸ್ ದ ರೇಸ್. ಇವಾಗ ನೋಡಿ, ಇವಾಗ ಫ್ರಾಂಚೈಸಿ ಇದು ಒಂದು ಜನ ಓಪನ್ ಮಾಡ್ತಾ ಇದ್ದಾರೆ ಔಟ್ಲೆಟ್ಸ್ ಅಂದ್ರೆ, ಅವರು ವಿತಿನ್ 6 ಮಂತ್ಸ್ ಇಲ್ಲ 1 ಇಯರ್ಗೆ 5, 10, 20 ಎಲ್ಲಿ ಕಮರ್ಷಿಯಲ್ ಸ್ಪೇಸ್ ಸಿಗುತ್ತೋ ಅಲ್ಲೆಲ್ಲ ಹಾಕೊಂಡು ಹೋಗ್ತಾ ಇರ್ತಾರೆ. ಸೊ ವೆನ್ ಯು ಫೋಕಸ್ ಓನ್ಲಿ ಆನ್ ಸ್ಕೇಲಿಂಗ್, ಯು ವಿಲ್ ಲೂಸ್ ಯುವರ್ ಕ್ವಾಲಿಟಿ ಅಂಡ್ ಕ್ವಾಂಟಿಟಿ. ಸೊ ಯು ಫೋಕಸ್ ಆನ್ ಬೋತ್. ಫಸ್ಟ್ ಒಂದು ಸ್ಟಾರ್ಟ್ ಮಾಡಿ, ಅದನ್ನ ನೀವು ಇಲ್ದಿರಾ ಅದು ನಡೆಯೋ ಥರ ಸೆಟ್ ಮಾಡಿ. ಸೊ ಅದೇ ಕ್ವಾಲಿಟಿ ಅದೇ ಕ್ವಾಂಟಿಟಿ, ಲೈಕ್ ಇಟ್ ವಿಲ್ ಟೇಕ್ 1 ಇಯರ್ಗೆ ಒಂದು ಔಟ್ಲೆಟ್ ಓಪನ್ ಮಾಡಿ, ಇನ್ನ ಟೈಮ್ ಇದೆ. ಓಕೆ, ಸೊ ಗೋ ಸ್ಲೋ, ಫೋಕಸ್ ಆನ್ ಕ್ವಾಲಿಟಿ ಅಂಡ್ ಕ್ವಾಂಟಿಟಿ. ನಿಮ್ಮ ಟ್ರಾನಿಕ್ ರೋಲ್ಸ್ ಇದೆಯಲ್ಲ, ಇದರಲ್ಲಿ ಏನು ಸಿಗ್ನೇಚರ್ ಇದೆ ಅಥವಾ ಏನು ಒಂದು ಸೀಕ್ರೆಟ್ ಸಾಸ್ ಇದೆ? ಜನ ಯಾಕೆ ನಿಮ್ಮನ್ನ ಪರ್ಚೇಸ್ ಮಾಡಬೇಕು ಈ ರೋಲ್ಸ್ ಅನ್ನ? ಓಕೆ, ಸೊ ಜನ ಏನ್ ಮಾಡ್ತಾರೆ ಅಂದ್ರೆ, ಲೈಕ್ ಬೇರೆಯವರೆಲ್ಲ ಲೈಕ್ ಇವಾಗ ಏನಿದೆ ಎಲ್ಲ ಔಟ್ಸೋರ್ಸ್ ಮಾಡ್ತಾರೆ. ಸೊ ಇವಾಗ ಒಂದು ಮೈನೀಸ್ ಆಗ್ಲಿ ಔಟ್ಸೋರ್ಸ್ ಮಾಡ್ತಾರೆ, ಸಾಸ್ ಆಗ್ಲಿ ಔಟ್ಸೋರ್ಸ್ ಮಾಡ್ತಾರೆ. ಸೊ ನಾವು ವೆರಿ ಲಿಮಿಟೆಡ್ ಐಟಮ್ಸ್ ನ ಮಾತ್ರನೇ ಔಟ್ಸೋರ್ಸ್ ಮಾಡೋದು. ಇವಾಗ ಕೆಚಪ್ ಆಗ್ಲಿ, ಸೊ ಆ ತರ ವೆರಿ ಲಿಮಿಟೆಡ್ ಐಟಮ್ಸ್ ನ ಔಟ್ಸೋರ್ಸ್ ಮಾಡ್ತೀವಿ. ಮಿಕ್ಕಿದ ಮೇಜರ್ ಇಂಗ್ರೀಡಿಯೆಂಟ್ಸ್ ಏನಿದೆ, ಒಂದು ಮೈನೀಸ್ ಆಗ್ಲಿ, ನಾವು ಹಾಕೋ ಚಿಲ್ಲಿ ಸಾಸ್ ಆಗ್ಲಿ, ಆಮೇಲೆ ನಾವು ಚಿಕನ್ಗೆ ಹಾಕೋ ಸ್ಪೈಸಸ್ ಮಿಕ್ಸ್ ಆಗಲಿ, ಆಮೇಲೆ ಆ ಚಿಕನ್ಗೆ ನಾವು ಕೋಟ್ ಮಾಡ್ತೀವಲ್ಲ ಮೈದಾ, ಆ ಮಿಕ್ಸ್ಚರ್ ಕೋಟ್ ಇರುತ್ತಲ್ಲ ಆ ಕೋಟಿಂಗ್ ಆಗಲಿ, ಅದೆಲ್ಲ ನಾವು ಇನ್ ಹೌಸ್ ಮಾಡ್ತೀವಿ. ಸೊ ನಾವು ಯಾವುದು ಆ ಮೇನ್ ಐಟಮ್ ಯಾವುದು ನಿಮಗೆ ಟೇಸ್ಟ್ ಬರುತ್ತಲ್ಲ, ಸೊ ಅದೆಲ್ಲ ನಾವು ಇನ್ ಹೌಸೇ ಮಾಡ್ತೀವಿ. ಸೊ ನಾವು ಮೆಜಾರಿಟಿ ಇನ್ ಹೌಸ್, ಲೈಕ್ ವೆರಿ ಬೇಸಿಕ್ ಏನಿದೆ ಅದನ್ನ ಮಾತ್ರ ನಾವು ಔಟ್ಸೋರ್ಸ್ ಮಾಡ್ತೇವೆ. ಸೊ ನಮ್ದೊಂದು ಕಿಚನ್ ಇದೆ. ಸೊ ಆ ಕಿಚನ್ ಅಲ್ಲಿ ನಾವು ಬೆಳಗ್ಗೆ ಎಲ್ಲ ಫ್ರೆಶ್ ಮೀಟ್, ನಮ್ದು ಏನಿದ್ರು ನಮ್ಗೆ ಬೆಳಗ್ಗೆ 6:30-7 ಗಂಟೆಗೆ ಚಿಕನ್ ಏನಿದೆ ಕ್ವಾಂಟಿಟಿ ಬಂದ್ಬಿಡುತ್ತೆ. ಸೊ ನಮ್ಮ ಟ್ರಾನಿಕ್ ರೋಲ್ಸ್ ಅಲ್ಲಿ ನೀವು ರಿವ್ಯೂಸ್ ಅಲ್ಲಿ ನೋಡಿರ್ಬೋದು, ನಮ್ಗೆ 1 ಸ್ಟಾರ್ ಕೊಡ್ತಾರೆ ರಿವ್ಯೂಸ್. ದೇ ಕ್ಲೋಸ್ ಬೈ 11:30. ಫೋನ್ ಮಾಡ್ತಾರೆ, ಏನ್ ಬ್ರೋ ನೀವು ಇಷ್ಟು ಬೇಗ ಕ್ಲೋಸ್ ಮಾಡ್ಬಿಟ್ಟಿದ್ದೀರಾ ಅಂತ. ನಾವು ಆ ದಿನಕ್ಕೆ ಏನ್ ಆಗುತ್ತೆ ಅಷ್ಟೇ ಐಟಮ್ ನಾನೇ ತಗೊಂಡ್ ಬಂದ್ ಹಾಕ್ತೇವೆ. ಸೊ ಇವಾಗ ಜಾಸ್ತಿ ಇಟ್ಕೊಂಡು ಫ್ರೀಸ್ ಮಾಡಿ ರಾತ್ರಿ ಎಲ್ಲ ಓಡಿಸೋ ತರ ಏನಿಲ್ಲ. ನಾವು ಸ್ಟಾರ್ಟ್ ಮಾಡೋದು 2 o'clock. ಸೊ 2 o'clock ಅಷ್ಟೇ. ಎಷ್ಟೊಂದ್ ಜನ ಕೇಳ್ತಾರೆ 12 o'clock ಮಾಡಿ ನಮ್ಗೆ ಊಟಗೆ ನಿಮ್ಗೆ ಬೇಕು ಅಂತ. ಊಟಕ್ಕೆ ಬೇಕು ನಮ್ಮ ಹತ್ರ ಇರೋದಿಲ್ಲ ಚಿಕನ್. ಆಕ್ಚುಲಿ ಚಿಕನ್ ಬರೋದು ಬೆಳಗ್ಗೆ 7 o'clock ಆಗುತ್ತೆ. ಸೊ ಅಲ್ಲಿಂದ ಕಟ್ ಮಾಡಿ ಪ್ರೋಸೆಸ್ ಮಾಡಿ ಅದನ್ನ ಪ್ಯಾಕ್ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡೋ ಅಷ್ಟ್ರಲ್ಲಿ 1:30 ಆಗುತ್ತೆ. ಸೊ 1:30 ವೇರ್ ವಿ ಓಪನ್ ಅವರ್ ಔಟ್ಲೆಟ್. ಸೊ 1:30ಗೆ ಓಪನ್ ಮಾಡಿ ಸ್ಟಾರ್ಟ್ ಮಾಡ್ತೀವಿ ಸರ್ವ್ ಮಾಡೋಕ್ಕೆ. ಬೈ ಎಂಡ್ ಆಫ್ ದ ಡೇ ಮ್ಯಾಕ್ಸ್ ಟು ಮ್ಯಾಕ್ಸ್
ಖಾಲಿ ಆಗೋಗ್ಬಿಡುತ್ತೆ. ಸೊ ಏನೊಂದ್ ಸ್ವಲ್ಪ ಏನಾರ ಮಿಗ್ಬೋದು ಅದು ನಮ್ಮ ಸ್ಟಾಫ್ಗೆ ಕೊಟ್ಬಿಡ್ತೀವಿ. ಸೊ ನಾವೇನು ಸ್ಟಾಕ್ ಇಕ್ಕಿ ಸೆಲ್ ಮಾಡೋ ತರದ್ದು ಏನು ಮಾಡೋದಿಲ್ಲ. ಸೊ ಬೆಳಗ್ಗೆ ಬಂದಿರೋ ಚಿಕನ್ ಅವತ್ತಿಗೆ ಅದೇ ಖಾಲಿ ಆಗ್ಬಿಡುತ್ತೆ. ಸೊ ನಿಮ್ಮ ಹತ್ರ ಅಂದ್ರೆ ಲೈಕ್ ಫ್ರೆಶ್ ಇದೆ. ಓಕೆ, ಫ್ರೆಶ್ ಮೇನ್ ಬಂದು ಫ್ರೆಶ್ ಕ್ವಾಲಿಟಿ ಐಟಮ್. ಮತ್ತೆ ನಿಮ್ಮಲ್ಲೇ ನೀವು ಎಲ್ಲಾನು ಪ್ರೊಡ್ಯೂಸ್ ಮಾಡ್ತೀರಾ, ಎಲ್ಲಾನು ಪ್ರಿಪೇರ್ ಮಾಡ್ತೀರಾ, ಎಲ್ಲಿಂದ ಔಟ್ಸೋರ್ಸ್ ಮಾಡಿ ಕಡಿಮೆ ಬಜೆಟ್ ಅಲ್ಲಿ ತಗೊಂಡ್ ಬಂದು ಆ ತರ ಏನು ಮಾಡಲ್ಲ ನೀವು, ರೈಟ್? ಇವಾಗ ನೀವು ಫಾರ್ ಎಕ್ಸಾಂಪಲ್ ಕಡಿಮೆ ಬಜೆಟ್ ಅಲ್ಲಿ ಮಾಡಬೇಕು ಅಂದ್ರೆ ಇವಾಗ ನಿಮ್ಗೆ ಮೈನೀಸ್ ಬಂದು ನಿಮ್ಗೆ ಔಟ್ಸೋರ್ಸ್ ಮಾಡಿದ್ರೆ ನಿಮ್ಗೆ ಏನಿಲ್ಲ ಅಂದ್ರೂ 85-60 ರುಪೀಸ್ಗೆಲ್ಲ ನಿಮ್ಗೆ 1 kg ಸಿಕ್ಬಿಡುತ್ತೆ. ಸೊ ನಾವು ಮಾಡೋ ಮೈನೀಸ್ ಬಂದು ಲೈಕ್ ನಮ್ಗೆ 140 ಇಂದ 180 ವರ್ಗೂ ಕಾಸ್ಟ್ ಬೀಳುತ್ತೆ. ಸೊ ಅಷ್ಟು ಕಾಸ್ಟ್ ಬಿಲ್ ಆ ಕ್ವಾಲಿಟಿ ನೀವು ಮೇಂಟೈನ್ ಮಾಡಬೇಕು ಅಂದ್ರೆ ನಿಮ್ಗೆ ಆ ಕಾಸ್ಟಿಂಗ್ ಇದ್ದೇ ಇರುತ್ತೆ. ಓಕೆ ಓಕೆ. ಸೊ ನಿಮಗೆ ಕ್ವಾಲಿಟಿ ಡ್ರೈವ್ ಮಾಡ್ತಿದೆ ಇಲ್ಲಿ ಮೇನ್ ಅಂದ್ರೆ ಜನರಿಗೆ ಲೈಕ್ ಸ್ಯಾಟಿಸ್ಫೈ ಆಗೋಂಗೆ ಕ್ವಾಲಿಟಿ ಪ್ರೊಡಕ್ಷನ್ ಕೊಡ್ತಿದ್ರೆ. ಸೊ ಹೇಮಂತ್, ನೀವು ಹೇಳಿದ್ರಿ ಲೈಕ್ ಆಸ್ ಎ ಕ್ಲೌಡ್ ಕಿಚನ್ ಆಗಿ ಸ್ಟಾರ್ಟ್ ಮಾಡಿದ್ದೀರಾ. ಸೊ ನಿಮ್ಮ ಮಾಡೆಲ್ ಬಗ್ಗೆ ಹೇಳಿ. ಮೊದಲು ಸ್ಟಾರ್ಟ್ ಮಾಡಿದ್ದು ಕ್ಲೌಡ್ ಕಿಚನ್ನು. ಸೊ ಇವಾಗ ಯಾವ ಥರ ಮಾಡೆಲ್ ಇದೆ, ಮತ್ತು ನೆಕ್ಸ್ಟಲ್ಲಿ ಯಾವ ಥರ ಮಾಡೆಲ್ನ ಇದನ್ನು ಕನ್ವರ್ಟ್ ಮಾಡ್ತೀರಾ? ಲೈಕ್ ನೀವೇ ಓನ್ ಫ್ರಾಂಚೈಸಿನ ಶಾಪ್ಸ್ನ ಔಟ್ಲೆಟ್ಸ್ನ ತೆಗಿತೀರಾ ಅಥವಾ ಫ್ರಾಂಚೈಸಿನೂ ಕೊಡ್ತೀರಾ, ಹೇಗೆ ಅಂತ? ಕ್ರಾನಿಕ್ ರೋಲ್ ಸ್ಟಾರ್ಟ್ ಆಗಿದ್ದು ಬಂದು ಆಕ್ಚುಲಿ 10x10 ರೂಮ್ ಅಲ್ಲಿ. ಸೊ ಇದು ಫಸ್ಟ್ ಐಡಿಯಾ ಇದ್ದಿದ್ದು ಬಂದು ನನಗೆ ಫುಡ್ ಟ್ರಕ್ ಅಲ್ಲಿ ಮಾಡೋಣ ಅಂತ ಒಂದು ಐಡಿಯಾ ಇತ್ತು. ಸೊ ಫುಡ್ ಟ್ರಕ್ ಅಲ್ಲಿ ಹೆಂಗ್ ಸೆಟಪ್ ಮಾಡೋದು ಏನು ಅಂತ ಒಂದು ಭಯ ಇತ್ತು. ಸರಿ ಬೇಡ, ಕ್ಲೌಡ್ ಕಿಚನ್ ಅಲ್ಲಿ ನಾವು ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಕ್ಲೌಡ್ ಕಿಚನ್ ಅಲ್ಲಿ ಸ್ಟಾರ್ಟ್ ಮಾಡಿದ್ರಿ. ಸೊ ಯಾವುದು ಕ್ಲೌಡ್ ಕಿಚನ್ ಫಸ್ಟ್ ಫ್ಲೋರ್ ಇದ್ರೂ ನಡೆಯುತ್ತೆ. ಸೊ ಇಂದಾನಗರ್ ಮೇನ್ ರೋಡ್ ಅಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ಕ್ಲೌಡ್ ಕಿಚನ್ 10x10 ಒಂದೇ ಒಂದು ಅಂಗಡಿ ತಗೊಂಡು ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಮಾಡಿದಾಗ ನಾನು ಒಬ್ನೇ, ಆರ್ಡರ್ ಬರುತ್ತೆ, ನಾನೇ ಚಿಕನ್ ಮಾಡ್ತೀನಿ, ನಾನೇ ಫ್ರೈಸ್ ಮಾಡ್ತೀನಿ, ನಾನೇ ರೋಲ್ ಮಾಡ್ತೀನಿ, ನಾನೇ ಪ್ಯಾಕ್ ಮಾಡ್ತೀನಿ, ನಾನೇ ಡೆಲಿವರಿ ಬಾಯ್ಗೆ ಕೊಟ್ಟು ಕಳಿಸ್ತಾ ಇದ್ದೆ. ಸೊ ಈ ಪ್ರೋಸೆಸ್ ಅಲ್ಲೆಲ್ಲ ನನಗೆ ಇವಾಗ ನಾನು ಇಷ್ಟು ಕ್ಲೀನಾಗಿ ಮಾಡ್ತಾ ಇದ್ದೀನಲ್ಲ, ಸೊ ಇದನ್ನ ಹೆಂಗ್ ತಿಳಿಸ್ಬೇಕು ಜನಗೆ ಅಂತ ನೋಡಿದಾಗ ಸರಿ ಒಂದು ಇನ್ಸ್ಟಾಗ್ರಾಮ್ ಮುಖಾಂತರ ತಿಳ್ಸೋಣ, ರೀಲ್ಸ್ ಮುಖಾಂತರ ವ್ಲಾಗ್ ಮಾಡೋಣ ಡೈಲಿ ನಮ್ಮ ಕಿಚನ್ ನ ಏನ್ ರೋಟೀನ್ ಬಿಹೈಂಡ್ ದ ಸೀನ್. ಒಂದು ರೆಸ್ಟೋರೆಂಟ್ ಅಲ್ಲಿ ಏನ್ ಕಷ್ಟ ಇರುತ್ತೆ, ಕ್ಲೀನ್ ಅಂದ್ರೆ ಏನು, ಹೈಜೀನ್ ಅಂದ್ರೆ ಹೆಂಗ್ ಇಟ್ಕೊಳ್ಬೇಕು ಏನು ಅಂತ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಆಕ್ಚುಲಿ ವಿಡಿಯೋ ಸ್ಟಾರ್ಟ್ ಮಾಡಿದ್ದು. ಸೊ ನಾನೇ ವಿಡಿಯೋ ಲಿಕ್ಕೋದು, ಆನ್ ಮಾಡೋದು, ಬಂದು ಮಾಡೋದು, ಆ ತರ ಮಾಡಿ ಸ್ಲೋ ಆಗಿ ಸ್ಟಾರ್ಟ್ ಮಾಡಿದೆ. ಸೊ ಮಾಡ್ತಾ ಜನ ಇವಾಗ ಸ್ವಿಗ್ಗಿದಲ್ಲಿ ಅಫ್ಕೋರ್ಸ್ 35% 40% ಆನ್ಲೈನ್ ಪ್ಲಾಟ್ಫಾರ್ಮ್ಸ್ 40% ಜಾಸ್ತಿ ಇರುತ್ತೆ. ಏನಕ್ಕೆ ಅಂದ್ರೆ ಅಷ್ಟು 40% ಕಮಿಷನ್ ಅವ್ರು ತಗೊಂಡ್ಬಿಡ್ತಾರೆ. ಸೊ ಇಲ್ಲಿರೋ ಪ್ರೈಸ್ಗೆ, ನಮ್ಮ ಮೆನ್ಯೂ ಪ್ರೈಸ್ಗೂ ಮತ್ತೆ ಆನ್ಲೈನ್ ಪ್ರೈಸ್ಗೆ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಸೊ ಜನ ಏನ್ ಮಾಡಿದ್ರು, ಸರಿ ಇಲ್ಲೇ ಎಲ್ಲ ಇರೋದು, ಮೇನ್ ರೋಡ್ ಅಲ್ಲೇ ಇದೆ, ಫಸ್ಟ್ ಫ್ಲೋರ್ ಅಲ್ಲಿ ಅಲ್ಲೇ ಬಂದು ತಗೊಳೋಣ ಅಂತ ಜನ ಸ್ಲೋ ಆಗಿ ಬರಕ್ ಸ್ಟಾರ್ಟ್ ಮಾಡಿದ್ರು. ಅಲ್ಲೇ ಬಂದು ತಗೊಂತಾ ಇದ್ರು. ನಾನೊಂದ್ 4 ಚೇರ್ ಹಾಕ್ಬಿಟ್ಟು, ಅಂಗಡಿ ಅಂದ್ರೆ ನಾರ್ಮಲ್ ಪ್ಯಾಸೇಜ್ ಇರುತ್ತಲ್ಲ, ಸೊ 4 ಚೇರ್ ಹಾಕ್ದೆ. ಬರೋರು ಮಾತಾಡ್ಸ್ಬಿಟ್ಟು ಚೆನ್ನಾಗಿದೆ ರೋಲು, ತುಂಬಾ ಚೆನ್ನಾಗಿದೆ ರೋಲು ಅಂತ ಮಾತಾಡ್ಬಿಟ್ಟು ಅಲ್ಲೇ ತಿನ್ಬಿಟ್ಟು ಹೋಗ್ತಾ ಇದ್ರು. ಸೊ ಅದು ಹೋಗ್ತಾ ಸೆಕೆಂಡ್ ಮಂತ್ಗೆ ಏನಾಯ್ತು, ಇನ್ನ ಸ್ವಲ್ಪ ಜಾಸ್ತಿ ಜನ ಬರಕ್ ಸ್ಟಾರ್ಟ್ ಮಾಡಿದ್ರು. ಸರಿ ಅಂತ ನಾನು 8 ಚೇರ್ ಹಾಕ್ದೆ. ಸರಿ ಹಂಗೆ ಬರ್ತಾ ಇದ್ರು. ಸರಿ ಹೆಂಗೂ ಬರ್ತಾ ಇದಾರಲ್ಲ ಜನ ಅಂತ 2 ಅಂಗಡಿ ಖಾಲಿ ಇತ್ತು. ಆಕ್ಚುಲಿ ನನ್ನ ಲೆಕ್ಕಗೆ 2 ಅಂಗಡಿ ಖಾಲಿ ಇತ್ತು ಪಕ್ಕದಲ್ಲಿ. ಸೊ ಒಂದು ಸ್ಟೋರ್ ರೂಮ್ ಮಾಡಿ ಒಂದು ಡೈನಿಂಗ್ ಮಾಡಿಬಿಟ್ಟು ಸೊ ಹಂಗೆ ಫುಲ್ ಫ್ಲೆಜ್ಡ್ ಆಗಿ ಸ್ಟಾರ್ಟ್ ಮಾಡಿದೆ. ಅವಾಗ ನಾನು ಒಬ್ನೇ ಮಾಡ್ತಾ ಇದ್ದೆ ಅವಾಗವರೆಗೂ. ಅವಾಗ ನನಗೆ ಕ್ರಾನಿಕ್ ರೋಲ್ಸ್ ಡೇ 1 ಇಂದ ಪ್ರಾಫಿಟಬಲ್ ಆಗೇ ಇದೆ. ಏನಕ್ಕೆ ಅಂದ್ರೆ ಅವಾಗ ಏನು ಲಾಸ್ ಅನ್ನೋದೇ ಇರ್ತಾ ಇದ್ದಿಲ್ಲ. ಸ್ಟಾಫ್ ಸ್ಯಾಲ್ರಿ ಇಲ್ಲ, ರೆಂಟ್ ಬರೀ ಫಸ್ಟ್ ಫ್ಲೋರ್ ಅಲ್ಲಿ 10x10, ಇನ್ನ ನಂದೇನ್ ಸಂಬಳ ಇಲ್ಲ, ಏನು ಇಲ್ಲ. ಸೊ ಏನ್ ಆರ್ಡರ್ಸ್ ಬರುತ್ತೆ, ಏನ್ ಮಿಕ್ಕುತ್ತೆ, ಅದು ಡೇ 1 ಇಂದ ಪ್ರಾಫಿಟಬಲ್ ಆಗಿತ್ತು. ಸೊ ಆಮೇಲೆ ಜನನು ಜಾಸ್ತಿ ಆದ್ರು, ಸ್ಟಾಫ್ ಜಾಸ್ತಿ ಆದ್ರು. ಅದೊಂದು QSR ಕಾನ್ಸೆಪ್ಟ್ ಅಲ್ಲಿ ಟ್ರಾನಿಕ್ ರೋಲ್ಸ್ ಅಲ್ಲಿ ಇಂದಾನಗರಲ್ಲಿ ಸೆಟ್ ಆಯ್ತು. ಸೊ ನಾನು 1 ಇಯರ್ ಅದ್ರ ಮೇಲೆ ವರ್ಕ್ ಮಾಡಿ ರೆಸಿಪಿನ SOP ತಗೊಂಡ್ಬಂದು ಇವಾಗ ನಾನ್ ಮಾಡೋವಾಗ ಕರೆಕ್ಟ್ ಆಗಿ ಮಾಡ್ತೀನಿ. ಸೊ ಅದೇ ನಾನು ಎಂಪ್ಲಾಯಿ ಮಾಡೋವಾಗ ಕರೆಕ್ಟ್ ಆಗಿ ಮಾಡ್ತಾನೋ ಇಲ್ವೋ ಅನ್ನೋ ಭಯ ನನ್ಗಿರುತ್ತೆ. ಸೊ ಅವಾಗ ನಾವು SOP ಮಾಡ್ಕೋಬೇಕು, ಅಂದ್ರೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂತ. ಇವಾಗ ಅದೇ ರೋಲ್ ನಾನ್ ಮಾಡಿದ್ರು ನೀವ್ ತಿಂದಾಗ ಅದೇ ಟೇಸ್ಟ್ ಇರುತ್ತೆ, ನೀವೇ ಬಂದು ಆ ರೋಲ್ ಮಾಡಿದ್ರು ಅದೇ ಟೇಸ್ಟ್ ಬರ್ಬೇಕು. ಸೊ ಅದನ್ನ SOP ಅಂದ್ರೆ ಇಷ್ಟೇ ಹಾಕ್ಬೇಕು, ಇಷ್ಟೇ ಮೈನೀಸ್ ಬೀಳ್ಬೇಕು, ಇಷ್ಟೇ ಚಿಕನ್ ಬರಬೇಕು, ಚಿಕನ್ ಇಷ್ಟೇ ನಿಮಿಷ ಫ್ರೈ ಆಗ್ಬೇಕು, ಆಮೇಲೆ ಇಷ್ಟೇ ಕ್ವಾಂಟಿಟಿ ಆಫ್ ಸಾಸ್ ಇರಬೇಕು, ಫ್ರೈಸ್ ಇಷ್ಟೊತ್ತೇ ಬೇಯಿಸ್ಬೇಕು, ಈ ಕಲರ್ ಬಂದ್ಮೇಲೆ ಎತ್ಬೇಕು. ಸೊ ಇದೆಲ್ಲ
ಆಪರೇಷನ್ ಪ್ರೊಸೀಜರ್ಸ್ ಇರುತ್ತೆ. SOP ಅಂತಾರೆ. ಅಂದ್ರೆ ಇವಾಗ ನಾನ್ ರೋಲ್ ಮಾಡಿದ್ರು ನೀವು ತಿಂದಾಗ ಅದೇ ಟೇಸ್ಟ್ ಇರುತ್ತೆ. ಸೊ ನೀವು ರೋಲ್ ಮಾಡಿದ್ರು ಅದೇ ಟೇಸ್ಟೇ ಬರಬೇಕು. ಸೊ ಅದನ್ನ SOP ಅಂತಾರೆ, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂತ. ಸೊ ಅದನ್ನ ಇಂಪ್ಲಿಮೆಂಟ್ ಮಾಡಿ ಆಮೇಲೆ ಸ್ಟಾಫ್ನ ಹಾಕಿ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಸೊ ಅದನ್ನೆಲ್ಲ ಮಾಡೋಷ್ಟು ನನಗೆ 1 year ಆಯ್ತು. ಸೊ ಅಲ್ಲಿವರೆಗೂ ನಾನು ಜಾಸ್ತಿ ಜನ ಕೇಳಿದ್ರು, ಫ್ರಾಂಚೈಸಿ ಕೇಳಿದ್ರು, ಆಮೇಲೆ ನಾವೇ ಇನ್ನೊಂದು ಔಟ್ಲೆಟ್ ಮಾಡೋಣ ಅಂತಾನು ಇತ್ತು. ಸೊ ಫಸ್ಟ್ ಒಂದು ಇದನ್ನ ಫುಲ್ ಫ್ಲೆಜ್ಡ್ ಆಗಿ ಅದು ನಾವಿಲ್ಲ ಅಂದ್ರೂ ನಡಿಬೇಕು. ಸೊ ಆ ತರ ಅದನ್ನ ಸೆಟ್ ಮಾಡಕ್ಕೆ 1 year ಆಯ್ತು. ಸೊ 1 year ಆಗಿ ನೆಕ್ಸ್ಟ್ ಇದಕ್ಕೆ ನಾವು ಮಾರುತಲ್ಲಿ AECS ಲೇಔಟ್ ಅಲ್ಲಿ ಸೆಕೆಂಡ್ ಔಟ್ಲೆಟ್ ಓಪನ್ ಮಾಡಿದ್ರೆ. ಸೊ ಅದು ಬಂದು ಅದು ಡೈನಿನ್ ಇದೆ. QSR ಅಂದ್ರೆ ಡೈನಿಂಗ್ ಇರಲ್ಲ ಆಕ್ಚುಲಿ. ಸೊ ನಮ್ದು ಬಂದು ಡೈನಿಂಗ್ ಇದೆ. QSR ವಿತ್ ಸ್ಮಾಲ್ ಡೈನಿಂಗ್. ಸೊ ಅದನ್ನ ಸೆಟಪ್ ಮಾಡಿದ್ದೀರಿ. ಸೊ ಥರ್ಡ್ ಔಟ್ಲೆಟ್ಗೆ ನೋಡ್ತಾ ಇದ್ದೀರಿ. ಸೊ ಇನ್ನೊಂದು 2-3 months ಅಲ್ಲಿ ಲಾಂಚ್ ಮಾಡ್ಬೇಕು. ಮತ್ತೆ ಏನು ಫ್ರಾಂಚೈಸಿ ಏನಾದ್ರು ಕೊಡ್ತೀರಾ? ಯಾರು ನಮ್ಮ ವೀಕ್ಷಕರು ನೋಡ್ತಿದ್ರೆ ಫ್ರಾಂಚೈಸಿ ಕೊಡ್ತೀವಿ. ನಾವು ಅದ್ರ ಮೇಲೆ ವರ್ಕ್ ಮಾಡ್ತಾ ಇದೀವಿ. ಯಾಕಂದ್ರೆ ಇವಾಗ ನೋಡಿ ಫುಡ್ ಕಾಸ್ಟ್ ಬಂದು ಒಂದ್ ಸ್ವಲ್ಪ ಹೈ ಇರುತ್ತೆ ನಮ್ಮ ಟ್ರಾನಿಕ್ ರೋಲ್ಸ್ ಅಲ್ಲಿ. ಸೊ ಅದ್ರ ಮೇಲೆ ನಾವು ವರ್ಕ್ ಮಾಡ್ತಾ ಇದೀವಿ. ಸೊ ಮಾಡಿ ಆಮೇಲೆ ಹೆಂಗ್ ಕೊಡ್ಬೇಕು, ಇವಾಗ ಕೊಟ್ಬಿಡೋದು ದೊಡ್ಡ ವಿಷಯ ಅಲ್ಲ. ಸೊ ನಾನು ಕಲ್ತ್ಕೊಂಡೆ ಇಲ್ಲಿವರೆಗೂ ಬಂದಿರೋದು. ಇವಾಗ ಯಾರು ಎಲ್ಲ ಕಲ್ತಿ ಬಿಸ್ನೆಸ್ ಬರಲ್ಲ. ಬಿಸ್ನೆಸ್ ಬಂದಾದ್ಮೇಲೆ ಕಲಿಯೋದು. ಸೊ ನಾನು ಕಲಿತಾ ಇದೀನಿ. ಸೊ ಫ್ರಾಂಚೈಸಿ ಅಂದ್ರೆ ಏನು, ಹೆಂಗೆ ಸ್ಟಾರ್ಟ್ ಮಾಡ್ಬೇಕು, ಹೆಂಗ್ ಕೊಡ್ಬೇಕು, ಸೊ ರೈಟ್ ಆಗಿರ್ಬೇಕು. ಇವಾಗ ಏನೋ ಒಂದ್ ಕೆಲಸ ಮಾಡ್ತಾ ಇದೀನಿ ಅಂದ್ರೆ ರಿಗ್ರೆಟ್ ಆಗ್ಬಾರ್ದು, ಏನ್ ಕನ ಕೊಟ್ನೋ ಅಂತ ಅನ್ಸ್ಬಾರ್ದು. ಸೊ ನಾವು ವೆನ್ ಐ ಆಮ್ ರೆಡಿ ಟು ಗಿವ್ ಫ್ರಾಂಚೈಸಿ ಐ ವಿಲ್ ಡೆಫಿನೆಟ್ಲಿ ಅನೌನ್ಸ್. ಪ್ರಾಫಿಟ್ ಮಾಡೆಲ್ ಮೇಲೆ ವರ್ಕ್ ಮಾಡ್ತೀವಿ. ಹೌದು, ಪ್ರಾಫಿಟ್ ಮಾಡೆಲ್ ಮೇಲೆ ಫ್ರಾಂಚೈಸಿ ತಗೊಂಡ್ರೆ ಅವರಿಗೂ ಕೂಡ ಪ್ರಾಫಿಟ್ ಆಗ್ಬೇಕು, ನಿಮಗೆ ವರ್ಕೌಟ್ ಆಗ್ಬೇಕು. ಆಮೇಲೆ ನನಗೆ ಬ್ರ್ಯಾಂಡ್ ವ್ಯಾಲ್ಯೂ ಬೀಳ್ಬಾರ್ದು. ಫ್ರಾಂಚೈಸಿ ಕೊಟ್ಟಿಲ್ಲ ಅಂದ್ರೂ ನನ್ಗೇನ್ ಏನ್ ಬೇಜಾರಿಲ್ಲ. ಸೊ ಬ್ರ್ಯಾಂಡ್ ವ್ಯಾಲ್ಯೂ ಬೀಳ್ಬಾರ್ದು. ಜಾಸ್ತಿ ಜನ ಏನ್ ಫೋಕಸ್ ಮಾಡ್ತಾರೆ ಅಂದ್ರೆ ಅವ್ರು ಬರ್ತಾರೆ, ಫ್ರಾಂಚೈಸಿ ಸೆಲ್ ಮಾಡ್ಬಿಡ್ತಾರೆ, ಹೋಗ್ಬಿಡ್ತಾರೆ. ಸೊ ದೇ ವಾಂಟ್ ಇನಿಷಿಯಲ್ ಅಮೌಂಟ್, ಇನಿಷಿಯಲ್ ಮನಿ. ನನಗೆ ಇನಿಷಿಯಲ್ ಮನಿ, ಫಾಸ್ಟ್ ಮನಿ ಬರಬೇಡ. ಸೊ ಐ ವಾಂಟ್ ಟು ಸಸ್ಟೈನ್ ಫಾರ್ ದಿ ಲಾಂಗ್ ಟರ್ಮ್. ಅದಕ್ಕೆ ಸ್ಲೋ ಇನ್ ಸ್ಟಡಿ ವಿನ್ಸ್ ದ ರೇಸ್ ಅಂತಾರಲ್ಲ. ಸೊ ಅದೇ ತರ ಸ್ಲೋಗೆ ಹೋಗೋಣ, ಅದೇ ಲಾಂಗ್ ಟರ್ಮ್ ಗಂಟ ಸಸ್ಟೈನ್ ಆಗ್ಬೇಕು ಅಂತ. ಸೊ ಅಂದ್ರೆ ನಮ್ಮ ವೀಕ್ಷಕರಿಗೆ ಫ್ಯೂಚರ್ ಅಲ್ಲಿ ಒಂದು ಫ್ರಾಂಚೈಸಿ ಮಾಡೆಲ್ ಅವೈಲೇಬಲ್ ಇದೆ. ಮಂತ್ಲಿ ಆರ್ ಡೈಲಿ ಎಷ್ಟು ಆರ್ಡರ್ಸ್ ಇರುತ್ತೆ, ಮತ್ತೆ ನಿಮ್ದು ಪೀಕ್ ಟೈಮ್ ಯಾವುದು ಡೇ ಅಲ್ಲಿ? ಸೊ ನಾವು ವೀಕ್ಲಿ ಆರ್ಡರ್ಸ್ ಮಾತಾಡಿದ್ರೆ ನಾವು ಇಂದಿರಾನಗರ್ ಫಸ್ಟ್ ಔಟ್ಲೆಟ್ ಅಲ್ಲಿ ನಾವು ಒಂದು 500 ಆರ್ಡರ್ಸ್ ಟಚ್ ಮಾಡ್ತೀವಿ ವೀಕ್ಲಿ. ವೀಕ್ಲಿ 500 ಆರ್ಡರ್ಸ್ ಟಚ್ ಮಾಡ್ತೀವಿ. ಸೊ ನಮ್ದು ಪೀಕ್ ಟೈಮ್ ಬಂದು ಇಟ್ಸ್ ಅರೌಂಡ್ 7:30 to 9:30 ಇಸ್ ದಿ ಪೀಕ್ ಟೈಮ್. ಸೊ 7:30 to 9:30 ಲೈಕ್ 1 ರೋಲ್ ಸರ್ವ್ ಮಾಡೋದಕ್ಕೆ ನಮ್ಗೆ ಏನಿಲ್ಲ ಅಂದ್ರೂ ½ hour ಆಗೋಗುತ್ತೆ ಒಂದು ಕಸ್ಟಮರ್ಗೆ ಸರ್ವ್ ಮಾಡೋದಕ್ಕೆ. ಸೊ ವೇರ್ ವಿ ಗೆಟ್ ಲೈಕ್ ನಮ್ಮ ಹತ್ರ ಬರ್ತಾರೆ 1 ರೋಲ್ಗೋಸ್ಕರ ಸ್ವಲ್ಪ ಜನ ಬರೋದು ಕಮ್ಮಿ, ಒಂದು 5, 6, 7, 8. ಸೊ ನಮ್ದು ಆವ್ರೇಜ್ ಆರ್ಡರ್ ವ್ಯಾಲ್ಯೂನು ಡೈನಿಂಗ್ ಅಲ್ಲಿ ಜಾಸ್ತಿ ಇದೆ. ಡೈನಿಂಗ್ ಅಲ್ಲಿ ಇಟ್ ಇಸ್ ಆಲ್ಮೋಸ್ಟ್ 450 to 500 ರೇಂಜ್ ಅಲ್ಲಿ ಇದೆ ಡೈನಿಂಗ್ ಅಲ್ಲಿ. ಸೊ ಆನ್ಲೈನ್ ಅಲ್ಲಿ ಬಂದು 280 to 300 ಇದೆ ಆವರೇಜ್ ಆರ್ಡರ್ ವ್ಯಾಲ್ಯೂ. ಸೊ ಇನ್ನು ಡೇ ಅಲ್ಲಿ ಯಾವ ಟೈಮಲ್ಲಿ ಜಾಸ್ತಿ ಆರ್ಡರ್ಸ್ ಬರುತ್ತೆ ಕಂಟಿನ್ಯೂಸ್ ಆಗಿ ಕಸ್ಟಮರ್? ಡೇ ಟೈಮ್ ಅಲ್ಲಿ ಬಂದು ನಾವು ಓಪನ್ ಮಾಡೋದು 2 o'clock. ಸೊ ಇದು ಇಟ್ಸ್ ಆಫ್ಟರ್ ಲಂಚ್ ಟೈಮ್ ನಾವು ಓಪನ್ ಮಾಡೋದು. ಸೊ ಆಫ್ಟರ್ ಲಂಚ್ ಟೈಮ್ ಆದ್ರೂ 2 to 3 ವಿಲ್ ಬಿ ಅ ಪೀಕ್ ಅವರ್ ಫಾರ್ ಅಸ್. ಸೊ 2 to 3 ಇಂದ ನಮ್ಗೆ ಆರ್ಡರ್ಸ್ ಕಂಟಿನ್ಯೂಸ್ ಆರ್ಡರ್ಸ್ ಬರ್ತಾನೆ ಇರುತ್ತೆ. ಸೊ ರಶ್ ಇರುತ್ತೆ. ಸೊ 3 ಆದ್ಮೇಲೆ ಸ್ವಲ್ಪ ಸ್ಲೋ ಆಗುತ್ತೆ. ಸೊ ವೆನ್ ಇಟ್ ಕಮ್ಸ್ ಟು ಸ್ನಾಕ್ ಟೈಮ್ ಮತ್ತೆ ಪೀಕ್ ಆಗುತ್ತೆ. ಸೊ ಸ್ನಾಕ್ ಟೈಮ್ 5 o'clock ಮತ್ತೆ ಸ್ಟಾರ್ಟ್ ಆದ್ರೆ ಸೊ ಇಟ್ ವಿಲ್ ಗೋ ಟಿಲ್ 11:30. ಸೊ 12 ವರೆಗೂ ನಾವು ಓಪನ್ ಮಾಡಿರ್ತೀವಿ. ಸೊ ಕೆಲವರು ಜನ 12ಗೂ ಬರ್ತಾರೆ. ಸೊ ಇದ್ರೆ ಮಾಡ್ತೀವಿ, ಇಲ್ಲಾಂದ್ರೆ ವೆನ್ ಇಟ್ ಇಸ್ ಕ್ಲೋಸ್ಡ್ ಇಟ್ ಇಸ್ ಕ್ಲೋಸ್. ನಿಮ್ಮ ಆಪರೇಷನ್ಸ್ ಅಲ್ಲಿ ಈಗ ನೀವು ಡೇ ಟು ಡೇ ಆಕ್ಟಿವಿಟೀಸ್ ಅಲ್ಲಿ ಯಾವ್ಯಾವ ಥರ, ಈಗ ನೀವು SOP ಅಂತ ಹೇಳಿದ್ರಿ, ಆ ಥರ ಟೂಲ್ಸು, ಸಿಸ್ಟಮು, ಒಂದು ಲೈಕ್ ಬಿಲ್ಲಿಂಗ್ ಆಯಿತು, ಯಾವ ಥರ ಟೂಲ್ಸ್, ಟೆಕ್ನಾಲಜಿನ ಯೂಸ್ ಮಾಡ್ತಿದ್ದೀರಾ? ಸೊ ನಾನ್ ಬಂದು ಒಂದು ಪೇಟ್ ಪೂಜಾ ಅಂತ ಒಂದು ಸಾಫ್ಟ್ವೇರ್ ಇದೆ. ಸೊ ಬಿಲ್ಲಿಂಗ್ಗೆಲ್ಲ ಸೊ ಆ ಸಾಫ್ಟ್ವೇರ್ ಯೂಸ್ ಮಾಡ್ತೀನಿ. ಸೊ ಮಿಕ್ಕಿದ್ದು ನಿಮ್ಗೆ A to Z ಕ್ಯಾಲ್ಕುಲೇಷನ್ ಬೇಕು ಅಂದ್ರೆ ಎಕ್ಸೆಲ್ ಶೀಟ್ ಇಸ್ ದಿ ಬೆಸ್ಟ್ ಅಂತಾನೆ ಹೇಳ್ತೀನಿ ನಾನು. ಏನಕ್ಕೆ ಅಂದ್ರೆ ಇವಾಗ ನೋಡಿ, ಇವಾಗ ನಿಮ್ಗೆ ಇವಾಗ ಇಷ್ಟು ಐಟಮ್ ತಗೊಂಡ್ ಬರ್ತಾ ಇದ್ದೀರಾ. ಸೊ ಎಲ್ಲಿ ಇವಾಗ ಸ್ಟಾಫ್ ತಿಂತಾ ಇದ್ದಾರಾ, ಇಲ್ಲಾಂದ್ರೆ ಬೇರೆ ಯಾರನ್ನ ಎಲ್ಲಿ ಹೋಗ್ತಾ ಇದೆ, ನಿಮ್ಗೆ ಕಾಸು ಎಲ್ಲಿ ಹೋಗ್ತಾ ಇದೆ, ಕಾಸು ಎಲ್ಲಿ ಬರ್ತಾ ಇದೆ ಅನ್ನೋದು ನಿಮ್ಗೆ ಅಷ್ಟೊಂದು ಅಕ್ಯುರೇಟ್ ಆಗಿ ನಿಮ್ಗೆ ಅಲ್ಲಿ ಗೊತ್ತಾಗಲ್ಲ. ಸೊ ನೀವು ಮೇಂಟೈನ್ ಅನ್ ಎಕ್ಸೆಲ್ ಶೀಟ್. ನಾನು ಇವಾಗ ತಗೊಂಡ್ ಬಂದು ಇವಾಗವರೆಗೂ ಐಟಮ್ ಅಂಗಡಿಗೂ ನಾನೇ ಕೊಡೋದು. ಅಂದ್ರೆ ನಮ್ದು 2 ಔಟ್ಲೆಟ್ ಇದೆ. ಸೊ ಇವಾಗ ಬರ್ತಾನು ಮಾರುತಲ್ಲಿ ಇದಲ್ಲಿ ಐಟಮ್ಸ್ ಕೊಟ್ಟಿನೇ ಬಂದಿದ್ದು ನಾನು. ಸೊ ಐಟಮ್ಸ್ ನಾನೇ ಕೊಡ್ತೀನಿ. ಕೊಡೋಕ್ ಮುಂಚೆ ಅಂಗಡಿಗೆ ಹೋಗಿ, ಸೊ ಒನ್ ಟೈಮ್ ಅಂಗಡಿ
ವಿಸಿಟ್ ಅನ್ನ ಮಾಡೋ ತರ ಇರುತ್ತೆ ಅದು. ಸೊ ಹೋಗಿ ನಿನ್ನೆ ರಾತ್ರಿ ಎಲ್ಲ ಕ್ಲೀನಾಗಿ ಇಕ್ಕಿದಾರ, ಸೊ ಎಲ್ಲ ಫ್ರೆಶ್ ಐಟಮ್ ಹಾಕಿದಾರ, ಆಯಿಲ್ ಚೇಂಜ್ ಮಾಡಿದಾರ, ಫಿಲ್ಟರ್ ಮಾಡಿದಾರ, ಐಟಮ್ಸ್ ಎಲ್ಲ ಏನು ಪಾತ್ರೆ ಇದೆ ಎಲ್ಲ ಕ್ಲೀನ್ ಆಗಿ ತೊಳ್ದಿದಾರ, ಎಲ್ಲ ಚೆಕ್ ಮಾಡಿ ಐಟಮ್ಸ್ ನ ಕೊಟ್ಟು ಎಕ್ಸೆಲ್ ಶೀಟ್ಗೆ ಎಂಟ್ರಿ ಮಾಡ್ಕೊಂಡು ಮನೆಗೆ ಬರ್ತೀನಿ. ಸೊ ವೆನ್ ಮೈ ಸ್ಟಾಫ್ ಗಿಫ್ಟ್ ದಿ ಎಂಡ್ ಸೇಲ್ಸ್, ಇಷ್ಟು ಸೇಲ್ಸ್ ಆಗಿದೆ ಅಂತ ಕೊಟ್ಟಾಗ ನಾನು ನನ್ನ ಹಾಕಿರೋ ಐಟಮ್ಗೆ ನಾನು ಬಂದಿರೋ ಸೇಲ್ಸ್ಗೆ ಮ್ಯಾಚ್ ಆಗ್ಬೇಕದು. ಸೊ ಮ್ಯಾಚ್ ಆದ್ರೆ ಓಕೆ. ಸೊ ಮ್ಯಾಚ್ ಆಗಿಲ್ಲ ಅಂದ್ರೆ ಇಮಿಡಿಯೇಟ್ಲಿ ಫೋನ್ ಮಾಡ್ತೀನಿ, ಏನು ರಾಂಗ್ ಬಿಲ್ ಏನನ್ನ ತೆಗ್ದಿದ್ಯಾ, ಏನ್ ರಾಂಗ್ ಬಿಲ್ ತೆಗ್ದಿದ್ಯಾ, ಯಾವ ಟೈಮಲ್ಲಿ ತೆಗ್ದಿದ್ಯಾ. ಸೊ ಹಿಂಗು ಕ್ಯಾಮ್ರಾಸ್ ಇದೆ. ಸೊ ಆ ರಾಂಗ್ ಬಿಲ್ನ ಮ್ಯಾಚ್ ಮಾಡಿ ಮೈನಸ್ ಮಾಡಿ ಮತ್ತೆ ಅದು ಈಕ್ವಲ್ ಬರೋವರೆಗೂ ಆಲ್ಮೋಸ್ಟ್ ಈಕ್ವಲ್ ಬಂದ್ಬಿಡುತ್ತೆ. ಯಾಕಂದ್ರೆ ನಾನು ಹಾಕಿರೋ ಐಟಮ್ಗೆ ನಾನು ಬಂದಿರೋ ಸೇಲ್ಸ್ಗೆ ಅದು ಮ್ಯಾಚ್ ಆಗಬೇಕು. ಮಿಕ್ಕಿರೋದು ಇವಾಗ ಅಕಸ್ಮಾತ್ ಐಟಮ್ ಹೋಗಿಲ್ಲ, ಸ್ವಲ್ಪ ಮಿಕ್ಕೋಯ್ತು ಅಂದ್ರೆ ಆ ಮಿಕ್ಕಿರೋ ಐಟಮ್ ಏನಿದೆ ಅದು ವೇಸ್ಟೇಜ್ ಆಗುತ್ತೆ. ಸೊ ಆ ಐಟಮ್ ನ ಮೈನಸ್ ಮಾಡಿದ್ರೆ ಮ್ಯಾಚ್ ಆಗೋದು. ಸೊ ಎಕ್ಸೆಲ್ ಶೀಟ್ ಇಸ್ ದಿ ಬೆಸ್ಟ್ ಆಸ್ ಆಫ್ ನೌ ಅಂತ. ಸೊ ಅದನ್ನ ನೀವು ಮೇಂಟೈನ್ ಮಾಡ್ತೀರಾ. ಮತ್ತೆ ಪೇಟ್ ಪೂಜಾ ಅಂತ ಒಂದು ಟೂಲ್. QSR ಇಂಡಸ್ಟ್ರಿ ಬಗ್ಗೆ, ಈ QSR ಇಂಡಸ್ಟ್ರಿ ಹೇಗೆ ಗ್ರೋ ಆಗ್ತಿದೆ, ಯಾವ ಸ್ಪೀಡಲ್ಲಿ ಗ್ರೋ ಆಗ್ತಿದೆ, ಇದ್ರ ಫ್ಯೂಚರ್ ಏನಿದೆ ನೆಕ್ಸ್ಟ್ 5 years ಅಲ್ಲಿ? ಯಾರಾದರೂ ನಮ್ಮ ಕಾಂಪಿಟೇಟರ್ಸ್ ಲೈಕ್ ನ್ಯೂ ಬಿಸ್ನೆಸ್ ಯಾರು ಸ್ಟಾರ್ಟ್ ಮಾಡ್ಬೇಕಂದ್ರೆ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? QSR ಇಂಡಸ್ಟ್ರಿ ಇವಾಗ ಕರೆಂಟ್ಲಿ ಇದು ಬೂಮಿಂಗ್ ಇದೆ. ಯಾಕಂದ್ರೆ ಇವಾಗ ನನ್ನ ಪ್ರಕಾರ, ನನ್ನ ಕೇಳಿದ್ರೆ ಆಸ್ ಆಫ್ ಮೈ ಒಪಿನಿಯನ್, ಇಟ್ ಈಸ್ ಬೆಟರ್ ಟು ಹ್ಯಾವ್ 10 QSR ರಾದರ್ ದೆನ್ ಹ್ಯಾವಿಂಗ್ 1 ಫುಲ್ ಫ್ಲೆಜ್ ರೆಸ್ಟೋರೆಂಟ್ ಅಂತ. ಸೊ ಇವಾಗ ನಾವು ಹೇಳ್ತಾರಲ್ಲ, ಡೋಂಟ್ ಇನ್ವೆಸ್ಟ್ ಆಲ್ ದಿ ಎಗ್ಸ್ ಇನ್ ಒನ್ ಬಾಸ್ಕೆಟ್ ಅಂತ. ಸೊ ಇವಾಗ ನಾನು ಒಂದೇ ರೆಸ್ಟೋರೆಂಟ್ ಮೇಲೆ ಅಮೌಂಟ್ ಆಫ್ ಸೇಲ್ಸ್ ಮಾಡೋ ಬದಲು ಅದೇ ಸೇಲ್ಸ್ ನಾನು 10 QSR ಇಕ್ಕಿ ನಡೆಸ್ತೀನಿ. ಯಾಕಂದ್ರೆ ಒಂದು ಕ್ಲೋಸ್ ಆದ್ರೂ ನನ್ಗಿನ್ನ 9 QSRs ರನ್ನಿಂಗ್ ಅಲ್ಲಿ ಇರುತ್ತೆ. ಸೊ ಒಂದು ರೆಸ್ಟೋರೆಂಟ್ ಅದು ನಾನು ಅಷ್ಟು ಕೋಟಿ ಇನ್ವೆಸ್ಟ್ ಮಾಡಿ ಅದು ಹೋಗ್ಬಿಟ್ರೆ, ಸೊ ಎವ್ರಿಥಿಂಗ್ ವಿಲ್ ಬಿ ಅ ಲಾಸ್. ಸೊ 10 QSR ಅಲ್ಲಿ ಒಂದು 3 ಹೋದ್ರೂ ನನ್ಗೆ 7 ಉಳ್ಕೊಳುತ್ತೆ. ಸೊ ಅದಕ್ಕೆ QSR ಇಸ್ ಒನ್ ಆಫ್ ದಿ ಬೆಸ್ಟ್ ಅಂಡ್ ಇಟ್ ಈಸ್ ಆಲ್ಸೋ ಬೂಮಿಂಗ್ ಬಿಸ್ನೆಸ್ ಇನ್ ದಿ. ಇವಾಗ ಜನ ಇವಾಗ ರೆಸ್ಟೋರೆಂಟ್ ಫೀಲ್ಡ್ಗೆ ಇಳಿಯೋದು ಈಸಿ. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಎಲ್ಲರಿಗೂ ಬಿಸ್ನೆಸ್ ಮಾಡ್ಬೇಕಂತಾನೆ ಇರುತ್ತೆ. ಸೊ ಇವಾಗ ಬಿಸ್ನೆಸ್ ಮಾಡೋ ಇವಾಗ ಟೆಕ್ ಅಂತ ಬಂದಾಗ ಸ್ವಲ್ಪ ಜನ ಲೈಕ್ ಮೋಸ್ಟ್ 98% ವಾಪಸ್ ಬಂದ್ಬಿಡ್ತಾರೆ. ಯಾಕಂದ್ರೆ ಟೆಕ್ ಎಲ್ಲ ನಮ್ಗೇನು ಗೊತ್ತಿರಲ್ಲ. ಸೊ ಬೇರೆ ಇವಾಗ ಏನೇನೋ ಫ್ಯಾಕ್ಟ್ರಿ ಇಲ್ಲ ಏನೇನೋ ಪ್ರಾಡಕ್ಟ್ ಬಿಸ್ನೆಸ್ ಅಂದ್ರೆ ಸೊ ನಮಗೂ ಅದ್ರ ಬಗ್ಗೆ ಐಡಿಯಾ ಇರಲ್ಲ. ಮತ್ತೆ 80% ಜನ, ಐ ಮೀನ್ ಇನ್ನೊಂದು 10% ಜನ ಹೋಗ್ಬಿಡ್ತಾರೆ. ಇನ್ನ 80% ಜನ ಯಾವ ಬಿಸ್ನೆಸ್ ಮಾಡ್ತಾರೆ ಅಂದ್ರೆ ಅವರೆಲ್ಲ 80% ಜನ ರೆಸ್ಟೋರೆಂಟ್ ಬಿಸ್ನೆಸ್ಗೆ ಬರ್ತಾರೆ. ಯಾಕಂದ್ರೆ ಇದೊಂಥರ ಗೋ ಟು ಬಿಸ್ನೆಸ್ ತರ. ಇವಾಗ ನನಗೆ ಇವಾಗ ಒಂದು ಟೀ ಮಾಸ್ಟರ್ನ ಕರ್ಕೊಂಡ್ ಬಂದ್ಬಿಡೋಣ, ಟೀ ಹಾಕಿ ಕೊಟ್ಬಿಡೋಣ, ಮಾರ್ಬಿಡೋಣ, 1,50,000 ಮಾಡ್ಬಿಡ್ಬೋದು ಅಂತಾರೆ. ಅದು ಅಷ್ಟು ಈಸಿ ಇಲ್ಲ. ಸೊ ಅದು ಇಳ್ದಾದ್ಮೇಲೆ ಗೊತ್ತಾಗೋದು ಇಷ್ಟೆಲ್ಲ ಕಷ್ಟ ಇರುತ್ತೆ ಅಂತ. ಸೊ ರೆಸ್ಟೋರೆಂಟ್ ಬಿಸ್ನೆಸ್ಗೆ ಇಳಿಯೋಕ್ಕಿಂತ ಮುಂಚೆ ನೀವು ಫಿಕ್ಸ್ ಆಗ್ಬಿಡ್ಬೇಕು. ನೀವೇ ಪ್ಲೇಟ್ ಎತ್ತಕ್ಕೂ ರೆಡಿ ಇರಬೇಕು, ಪಾತ್ರೆ ತೊಳಿಯೋಕ್ಕೂ ರೆಡಿ ಇರಬೇಕು. ಸೊ ಅವಾಗೆ ರೆಸ್ಟೋರೆಂಟ್ ಬಿಸ್ನೆಸ್ಗೆ ಇದು ಬರೋದು. ಯಾಕಂದ್ರೆ ನೀವು ನೋಡಿ, ನೀವು ಶೆಫ್ನ ನಂಬ್ಕೊಂಡು ಸ್ಟಾರ್ಟ್ ಮಾಡ್ತೀರಾ. ಎಷ್ಟೊಂದ್ ಜನ ಶೆಫ್ನ ನಂಬ್ಕೊಂಡು ಸ್ಟಾರ್ಟ್ ಮಾಡ್ತಾರೆ. ಇವಾಗ ಅವ್ನಿಗೆ ಗೊತ್ತಾಗುತ್ತೆ, ಯಾಕೆ ಎಲ್ಲರೂ ಯಾರು ದಡ್ರಲ್ಲ, ಅವ್ರು ಅಲ್ಲಿಂದ ಬರ್ತಾರೆ ದುಡಿಯೋದಕ್ಕೋಸ್ಕರ, ಅವ್ರಿಗೂ ತಲೆ ಇರುತ್ತೆ. ಸೊ ಅವ್ರಿಗೆ ವೆನ್ ದೇ ಕಮ್ ಟು ನೋ ಅವರಿಂದಾನೇ ಅಂಗಡಿ ನಡೀತಾ ಇರೋದು ಅನ್ನೋದು ಅವ್ರಿಗೆ ಗೊತ್ತಾಯ್ತು, ಅವ್ರು ಡಿಮ್ಯಾಂಡ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಇವಾಗ ನೀವು ಒಂದು 40,000 50,000 ಸಂಬಳ ಕೊಡ್ತಾ ಇರ್ತೀರಾ, ನಿಮ್ಮ ಅಂಗಡಿ ಚೆನ್ನಾಗಿ ಓಡ್ತಾ ಇರುತ್ತೆ. ಸೊ ಅವ್ರಿಗೆ ಗೊತ್ತಾಯ್ತು ನನ್ನಿಂದನೇ ಅಂಗಡಿ ಓಡ್ತಾ ಇರೋದು ಅಂತ ಅವ್ನಿಗೆ ಗೊತ್ತಾಗ್ಬಿಡುತ್ತೆ. ಅವನಿಗೆ ಯಾವಾಗ ಅದ್ ಗೊತ್ತಾಯ್ತು ಅಂದ್ರೆ ಅವನು ನಿಮ್ನ ಡಿಮ್ಯಾಂಡ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ನಂಗೆ 60,000 ಬೇಕು, ನನ್ಗೆ ಬೇರೆ ಕಡೆ ಕರೀತಾ ಇದಾರೆ. ಇವಾಗ ಬೇರೆ ಕಡೆ ಕರೀತಾ ಇದಾರೆ ಅಂತ ಹೇಳಿದ ತಕ್ಷಣ ನಿಮ್ ಒಳಗಡೆ ಭಯ ಬಂದ್ಬಿಡುತ್ತೆ. ಹೋಗ್ಬಿಟ್ರೆ ಏನಪ್ಪಾ ಮಾಡೋದು. ಅವನು ಹಿಂಟ್ ಕೊಡ್ತಾನೆ ನಿಮ್ಗೆ. ಸೊ ನೀವೇನು ಕರೀತಾ ಇದ್ದಾನೆ ಅಂದ್ರೆ ಅವ್ನ್ ಸಂಬಳ ಜಾಸ್ತಿ ಬೇಕು ಅಂತ. ಅವ್ನು ಸಂಬಳ ಅವ್ನ್ ಜಾಸ್ತಿ ಕೊಡ್ತಾ 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 ಏನಾಗುತ್ತೆ, ಅವನ ಮೇಲೆ ಫುಲ್ ಬಿಸ್ನೆಸ್ ಡಿಪೆಂಡ್ ಆಗೋಗುತ್ತೆ. ಸೊ ಅವ್ನು ಒಂದಿನ ಏನ್ ಮಾಡ್ತಾನೆ, ಹೇಳ್ದಿರ ಕೇಳ್ದಿರ ಹೋಗ್ಬಿಡ್ತಾನೆ. ಸೊ ನೀವು ಮಾರನೇ ದಿನದಿಂದ ಏನ್ ಮಾಡ್ತೀರಾ, ನಿಮ್ಗೆ ಏನು ಬರಲ್ಲ. ಸೊ ಅವಾಗ ಬಿಸ್ನೆಸ್ ಹೋಯ್ತು. ಬಿಸ್ನೆಸ್ ಎಷ್ಟೊಂದ್ ಜನ ಇವಾಗ ಆಲ್ಮೋಸ್ಟ್ 80% ಜನ ಆ ಶೆಫ್ಗಳನ್ನ ನಂಬ್ಕೊಂಡ್ ಬರ್ತಾರೆ. 2-3 months ಮಾಡ್ತಾರೆ, ಮುಚ್ಕೊಂಡು ಹೋಗ್ಬಿಡ್ತಾರೆ. ಅದಕ್ಕೆ ಈ ಫುಡ್ ಇಂಡಸ್ಟ್ರಿಲಿ, ಹೋಟೆಲ್ ಇಂಡಸ್ಟ್ರಿಲಿ ಒಂದಿದೆ, ಲೈಕ್ ವಿತಿನ್ 5 years ಅಲ್ಲಿ 80% ಬಿಸ್ನೆಸ್ ಕ್ಲೋಸ್ ಆಗುತ್ತೆ. ಎಕ್ಸಾಕ್ಟ್ಲಿ. ವಿತಿನ್ 5 years ಅಲ್ಲ, ವಿತಿನ್ 1 year 80% ರೆಸ್ಟೋರೆಂಟ್ಸ್ ಕ್ಲೋಸ್ ಆಗೋಗುತ್ತೆ. ಇವಾಗಿರೋ ಕಾಂಪಿಟೇಷನ್ ಅಲ್ಲಿ ವಿತಿನ್ 80%, ವಿತಿನ್ 1 year 80% ರೆಸ್ಟೋರೆಂಟ್ಸ್ ಕ್ಲೋಸ್ ಆಗೋಗುತ್ತೆ. ದಿ ಅದರ್ 10% will close after 2 years. After 2 years. So ಅದಕ್ಕೆ 10% ಜನ ಮಾತ್ರ ಉಳ್ಕೊಂತಾರೆ. ಸೊ 10% ಜನ ಅವ್ರೊಂದು ಪ್ಲಾನಿಂಗ್ ಅಲ್ಲಿ ಬರ್ತಾರೆ, ಬ್ಯಾಕಪ್ ಇರುತ್ತೆ, ದುಡ್ಡಿರುತ್ತೆ. ಆಮೇಲೆ ಅವ್ರಿಗೆ ಇನ್ ಅಂಡ್ ಔಟ್ ಗೊತ್ತಿರುತ್ತೆ. ಯಾಕಂದ್ರೆ 2 years ಇದ್ಬಿಟ್ಟಿದೆ, ನೋಡಿರ್ತಾರೆ ಅವ್ರೆಲ್ಲ. ಸೊ ಹಿಂಗ್ ನಡ್ಸ್ಬೇಕು, ಹೆಂಗೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ಬಿಟ್ಟಿರುತ್ತೆ. ಸೊ ಇವಾಗ ನಾವು ಫ್ರೆಶರ್ಸ್ ಬರ್ತಾರೆ, ಅವ್ರಿಗೆ ಏನಾನ ಲಾಸ್ ಆಯ್ತು ಅಂದ್ರೆ ಆ ಭಯ ಸ್ಟಾರ್ಟ್ ಆಗುತ್ತೆ. ಒಂದ್ 3 months ನಡ್ಸ್ತಾರೆ, ದುಡ್ಡೆಲ್ಲ ಖಾಲಿ ಆಯ್ತು ಅಂದ್ಮೇಲೆ
ಕ್ಲೋಸ್ ಕ್ಲೋಸ್ ಮಾಡಿ ಮಾಡ್ಬಿಟ್ಟು ಮತ್ತೆ ಬೇರೆ ನೋಡು. QSR ಔಟ್ಲೆಟ್ಸ್ ಬಗ್ಗೆ ಮಾತಾಡ್ತಿದೀವಲ್ಲ, ಸೊ ಇದರಲ್ಲಿ ಒಂದು ಏನಂದ್ರೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸ್ಪೀಡ್. ಯಾಕೆಂದರೆ ಈ ಜನ ಬರ್ತಾರೆ, ಎಲ್ಲರೂ ಅರ್ಜೆಂಟಲ್ಲಿ ಇರ್ತಾರೆ, ನಂಗೆ ಕ್ವಿಕ್ ಆಗಬೇಕು ಫುಡ್ಡು, ಲೈಕ್ ಬಿಲ್ ಕೊಟ್ಟಿದ ತಕ್ಷಣ ಬಂತು ಆರ್ಡರ್ ಅಂತ ಕೇಳ್ತಿರ್ತಾರೆ. ಸ್ಪೀಡ್ ಎಷ್ಟು ಮ್ಯಾಟ್ರ್ ಆಗುತ್ತೆ? ಸ್ಪೀಡ್ ಬಂದು ಸ್ವಲ್ಪ ತುಂಬಾನೇ ಮ್ಯಾಟರ್ ಆಗುತ್ತೆ. ಇವಾಗ ಟ್ರಾನಿಕ್ ರೋಲ್ಸ್ ಅಲ್ಲಿ ನೀವು ನೋಡ್ಬೋದು, ನಾವು ಒಂದ್ ಸ್ವಲ್ಪ ಲೇಟ್ ಮಾಡಿದ್ರೆ ಜನ ಫ್ರಸ್ಟ್ರೇಟ್ ಆಗ್ಬಿಡ್ತಾರೆ. ಸೊ ಇವಾಗಿರೋ ಜನಕ್ಕೆ ಯಾರಿಗೂ ಟೈಮ್ ಇಲ್ಲ. ಸೊ ವೆನ್ ಇಟ್ ಕಮ್ಸ್ ಟು QSR ಸ್ವಲ್ಪ ಸ್ಪೀಡ್ ಬಂದು ಜಾಸ್ತಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಒಂದು ಆರ್ಡರ್ ತಗೊಂಡಿದ ತಕ್ಷಣ, ಇವಾಗ QSR ಎಲ್ಲ ಏನಾಗುತ್ತೆ ಅಂದ್ರೆ, ಇವಾಗ ಆರ್ಡರ್ ತಗೊಂಡಾದ್ಮೇಲೆ ನಮ್ದು ಪ್ರಿಪ್ರೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ಅದು ಪ್ರಿಪೇರ್ ಆಗಿ ಹಿಂಗೆ ಬಂದು ಅದು ಪ್ಯಾಕ್ ಆಗಿ ಬರೋಷ್ಟರಲ್ಲಿ ಒಂದು 10-15 ಮಿನಿಟ್ಸ್ ತಗೊಳುತ್ತೆ. ಸೊ ಅಲ್ಲಿವರೆಗೂ ನೀವು ಕಸ್ಟಮರ್ ಹತ್ರ ಇಂಟ್ರಾಕ್ಟ್ ಮಾಡ್ಕೊಂಡು ಇದ್ದು ಅವ್ರನ್ನ ಫ್ರಸ್ಟ್ರೇಟ್ ಆಗ್ದಿರಂಗೆ ನೋಡ್ಕೊಬೇಕು. ನೀವು ನೋಡ್ಕೊಂಡು ಅಷ್ಟಲ್ಲಿ ನೀವು ಆರ್ಡರ್ನ ಕೊಟ್ಟು ಕಳ್ಸಬೇಕು. ಟೈಮ್ ಅನ್ನೋದು ಬಂದು ಲೈಕ್ ಜಾಸ್ತಿ ದೊಡ್ಡದಾಗಿ ಮ್ಯಾಟ್ರ್ ಆಗುತ್ತೆ. ಹೌದಲ್ಲ, ಅದು ಇಂಪಾರ್ಟೆಂಟ್. ಸೊ ಈಗ ನಿಮ್ದು ಟ್ರಾನಿಕ್ ರೋಲ್ಸ್ ಅಲ್ಲಿ ನೀವೇನು ಸ್ಟ್ರಾಟಜಿನ ಯೂಸ್ ಮಾಡ್ತಿದ್ದೀರಾ? ಅಂದ್ರೆ ಈ ಪ್ರೊಸೆಸ್ಸನ್ನ ಸ್ಪೀಡ್ ಮಾಡಬೇಕು, ಜನ ಆರ್ಡರ್ ಬಂದ ತಕ್ಷಣ ಆದಷ್ಟು ಬೇಗ ಅವರಿಗೆ ಸರ್ವ್ ಮಾಡ್ಬೇಕಂತ ಏನು ಮಾಡ್ತಿದ್ದೀರಿ? ಸೊ ನಮ್ಮ ಟ್ರಾನಿಕ್ ರೋಲ್ಸ್ ಅಲ್ಲಿ ನಾವು ಫಸ್ಟ್ ಅಂದ್ರೆ ನಾವು ಚಿಕ್ಕ ಫ್ರೇಯರ್ಸ್ ಸ್ಟಾರ್ಟ್ ಇಟ್ಕೊಂಡಿದ್ರಿ ಅವಾಗ. ಸೊ ಅವಾಗ ಒಂದು ಕಸ್ಟಮರ್ ಸ್ವಲ್ಪ ರಶ್ ಆದಾಗ ಒಂದು ಸ್ವಲ್ಪ ಸರ್ವಿಂಗು ಸ್ವಲ್ಪ ಲೇಟ್ ಆಗೋದು. ಯಾಕಂದ್ರೆ ನಾವು ಟ್ರಾನಿಕ್ ರೋಲ್ಸ್ ಅಲ್ಲಿ ಒಂದು ಸ್ವಲ್ಪ ಲೇಟೇ ಸರ್ವ್ ಮಾಡೋದು ಈ ಫಾಸ್ಟ್ ಇದಕ್ಕೆ ಬಂದಾಗ. ಯಾಕಂದ್ರೆ ಏನಕ್ಕೆ ಅಂದ್ರೆ ನಾವು ಏನು ರೆಡಿಯಾಗಿ ಇಕ್ಕಲ್ಲ. ಅದು ಎಷ್ಟೇ ರಶ್ ಇರ್ಲಿ, ಎಷ್ಟೇ ಖಾಲಿ ಇರ್ಲಿ ಅಂಗಡಿ, ನಾವು ಏನು ರೆಡಿ ಇಕ್ಕಲ್ಲ. ಸೊ ನೀವು ಬಂದು ಒಂದು ಕಸ್ಟಮರ್ ಬಂದು ನನಗೆ ಆರ್ಡರ್ ಕೊಟ್ಟಾದ್ಮೇಲೆ ನಾವು ಚಿಕನ್ನ ಫ್ರೈ ಮಾಡೋಕೆ ಸ್ಟಾರ್ಟ್ ಮಾಡೋದೇ ಅವಾಗ. ಆ ತರ ಅಂದ್ರೆ ಫ್ರೆಶ್ ಆಗಿರ್ಬೇಕು. ಆ ಕ್ರಿಸ್ಪಿ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಈಗ ನೀವು ನೋಡಿ, ಕ್ರಿಸ್ಪಿ ಅಂದ್ರೆ ಇವಾಗ ಜನ ಟ್ರಾನಿಕ್ ರೋಲ್ಸ್ ಬರ್ತಾರೆ, ಯಾಕಂದ್ರೆ ನಾವು ಆ ಕ್ರಿಸ್ಪಿ ಮೇಂಟೈನ್ ಮಾಡ್ಕೊಂಡು ಬಂದಿದೀವಿ ಆ ತರ. ಸೊ ನಾವು ಆರ್ಡರ್ ತಗೊಂಡಾದ್ಮೇಲೆ ಆಯಿಲ್ ಏನಿದೆ ಅದು ಬಿಸಿ ಇರುತ್ತೆ. ಸ್ವಲ್ಪ ಡಿಗ್ರಿ ಏನಾರ ಕಮ್ಮಿ ಆಗಿರುತ್ತಲ್ಲ, ಸೊ ಆ ಡಿಗ್ರಿಗೆ 180 ಡಿಗ್ರಿ ಏನಿದೆ ಅದು ರೀಚ್ ಆದ್ಮೇಲೆ ನಾವು ಚಿಕನ್ ಆಯಿಲ್ ಒಳಗಡೆ ಹೋಗೋದು. ಸೊ ಹೋಗಿ ಅದು ಎತ್ತಿ ಆಮೇಲೆ ಬಂದು ಅದನ್ನ ರೋಲ್ ಮಾಡಿ ಜನ ಕೊಡೋ ಅಷ್ಟಲ್ಲಿ ಒಂದು 10-15 ಮಿನಿಟ್ಸ್ ಆಗೋಗುತ್ತೆ. ಆದ್ರೆ ಅದಕ್ಕಿಂತ ಫಾಸ್ಟ್ ಕೊಡಬೇಕು. ನಾವು ವರ್ಕ್ ಮಾಡ್ತಾ ಇದ್ದೀವಿ. ಸೊ ಡೆಫಿನೆಟ್ಲಿ ಕೊಡ್ತೀವಿ. ಸೊ ಮತ್ತೆ ಇನ್ನೊಂದು ಅಂದರೆ, ಈ ಕ್ವಿಕ್ ಸರ್ವಿಸ್ ರೆಸ್ಟೋರೆಂಟ್ ಏನಿದೆಯಲ್ಲ QSR, ಇದರಲ್ಲಿ ಒಂದು ಮಿತ್ ಏನಿದೆ ಅಂದರೆ, ಜನ ಹೆದರ್ತಾರೆ ಸ್ಟಾರ್ಟ್ ಮಾಡೋಕ್ಕೆ, ಅಥವಾ ಸ್ಟಾರ್ಟ್ ಮಾಡಿದ್ಮೇಲೂ ಅಂದರೆ ಗೊತ್ತಿರಲ್ಲ, ಸುಮ್ಮನೆ ಎಂಟ್ರಿ ಆಗಿಬಿಡ್ತಾರೆ. ಒಂದು ಮಿತ್ ಇರುತ್ತೆ, ಏನೋ ಒಂದು ಹೋಪ್ಸ್ ಇಟ್ಕೊಂಡು ಬಂದಿರ್ತಾರೆ. ಸೊ ಅಂಥ ಒಂದು ಮಿತ್ ಯಾವುದು? ಅದನ್ನು ನೀವು ಯಾವುದನ್ನು ಕ್ಲಾರಿಟಿ ಮಾಡೋಕ್ಕೆ ಇಷ್ಟಪಡ್ತೀರಾ? QSR ಅಂತ ಬಂದಾಗ ಜನ ಏನೇನೋ ರಿಸರ್ಚ್ ಮಾಡ್ತಾರೆ, ಆಂಬಿಯನ್ಸ್ ಇದ್ ಮಾಡ್ತಾರೆ, ಶೆಫ್ನ ಕರ್ಕೊಬರ್ತಾರೆ ಎಲ್ಲಿಂದನೋ. ಆಕ್ಚುಲಾಗಿ ರೆಸ್ಟೋರೆಂಟ್ ಬಿಸ್ನೆಸ್ ಬಂದಾಗ ಟೇಸ್ಟ್ ಬಂದು ಸೆಕೆಂಡ್ರಿ. ಸೊ ಫಸ್ಟ್ ಏನಿದೆ ಅಂದ್ರೆ ಅದು ಮಾರ್ಕೆಟಿಂಗ್. ಸೊ ನಾನು ಇದೀನಿ ಅಂತ ನೀವು ಜನ ತೋರ್ಸಿದ್ರೇನೆ ಜನ ನಿನ್ನ ಹತ್ರ ಬರೋದು ತಿನ್ನೋದು. ಇವಾಗ ನೀವು 5 ಸ್ಟಾರ್ ಹೋಟ್ಲಿಂದ ಕರ್ಕೊಂಡ್ಬಂದು ಒಂದು ಅಂಗಡಿಲಿ ಎಲ್ಲೋ ಕೆಲ್ಸಕ್ಕೆ ಇಕ್ಕಿ, 5 ಸ್ಟಾರ್ ಹೋಟ್ಲಲ್ಲೇ ಕೆಲಸ ಮಾಡ್ತಾ ಇರ್ತಾನೆ, ಅವನೇ ಸರ್ವ್ ಮಾಡ್ತಾ ಇರ್ತಾನೆ. ಸೊ ಅಂದ್ರೆ ಕುಕ್ ಮಾಡಿ ಕೊಡ್ತಾನೆ. ಸೊ ಇವಾಗ ಅವನೇ ಕುಕ್ ಮಾಡಿ ಕೊಡ್ತಾ ಇದ್ದೇನೆ ಅಂದ್ರೆ ಇವಾಗ ಕಸ್ಟಮರ್ ನನ್ಗೆ ಹೆಂಗ್ ಗೊತ್ತಾಗುತ್ತೆ? ಸೊ ಇಲ್ಲ, ಈ ರೋಡಲ್ಲಿ ನೀವು ಇದೀರಾ ಅಂತ ನನ್ಗೆ ಹೆಂಗ್ ಗೊತ್ತಾಗುತ್ತೆ? ಸೊ ನೀವು ಮಾರ್ಕೆಟಿಂಗ್ ಬಂದು ಸ್ವಲ್ಪ ಮೇಜರ್ಲಿ ಪ್ಲೇ ಆಗುತ್ತೆ ಫುಡ್ ಇಂಡಸ್ಟ್ರಿದಲ್ಲಿ. ಸೊ ನೀವು ಮಾರ್ಕೆಟಿಂಗ್ ಮಾಡಬೇಕು, ಅದು ರೈಟ್ ಮಾರ್ಕೆಟಿಂಗ್ ಮಾಡಬೇಕು. ನೀವು ಪ್ರಾಡಕ್ಟ್ ನ ಎಲ್ಲಿ ಪೊಸಿಷನ್ ಮಾಡಬೇಕು ಅಂತ ನಿಮಗೆ ಫಸ್ಟೇ ಗೊತ್ತಿರಬೇಕು. ಇವಾಗ ನಿಮ್ ಪ್ರಾಡಕ್ಟ್ ನ ತಗೊಂಡು ನೀವು ಲೋಕಲ್ ಆಗು ಮಾಡಕ್ಕಾಗಲ್ಲ, 5 ಸ್ಟಾರ್ ತರನು ಮಾಡಕ್ಕಾಗಲ್ಲ. ನಿಮ್ ಪ್ರಾಡಕ್ಟ್ ಏನಿದೆ ಅಂತ ನಿಮ್ಗೆ ಗೊತ್ತಿರೋದು. ನಿಮ್ 5 ಸ್ಟಾರ್ ಪ್ರಾಡಕ್ಟ್ ನ ಕೆಳಗಡೆ ತರಕ್ಕಾಗಲ್ಲ, ಕೆಳಗಡೆ ಪ್ರಾಡಕ್ಟ್ ನ 5 ಸ್ಟಾರ್ ತಗೊಂಡು ಹೋಗಕ್ಕಾಗಲ್ಲ. ಸೊ ನಿಮ್ ಪ್ರಾಡಕ್ಟ್ ಪೊಸಿಷನ್, ಪ್ರಾಡಕ್ಟ್ ಮಾರ್ಕೆಟ್ ಫಿಟ್ ಅಂತ ಒಂದೇನಿದೆ, ಸೊ ಅದ್ರ ಮೇಲೆ ರಿಸರ್ಚ್ ಬಂದು 100% ಮಾಡಲೇಬೇಕು ನೀವು. ವೆನ್ ಇಟ್ ಕಮ್ಸ್ ಟು QSR ನೀವು ರಿಸರ್ಚ್ ಮಾಡಬೇಕು. ಆ ಜಾಗದಲ್ಲಿ ಏನ್ ಕಾಂಪಿಟೇಷನ್ ಇದೆ, ಆ ಲೊಕ್ಯಾಲಿಟಿದಲ್ಲಿ ಪರ್ ಅವರ್ ಎಷ್ಟು ಜನ ಓಡಾಡ್ತಾರೆ, ಜನ ಇದಾರ, ಫುಟ್ಫಾಲ್ ಎಷ್ಟಿದೆ, ಫುಟ್ಫಾಲ್ ಪರ್ ಅವರ್ ಕ್ಯಾಲ್ಕುಲೇಟ್ ಮಾಡ್ತಾರೆ. ಫುಟ್ಫಾಲ್ ಪರ್ ಅವರ್ ಎಟ್ ಪೀಕ್ ಅವರ್ಸ್ ಅಂತ ಬರುತ್ತೆ. ಸೊ ಆ ಪೀಕ್ ಅವರ್ ಅಲ್ಲಿ ಎಷ್ಟು ಜನ ಓಡಾಡ್ತಾ ಇದ್ದಾರೆ ಅದನ್ನ ನೋಡ್ಬೇಕು. ಆ ಜನಕ್ಕೆ ಏನ್ ಬೇಕು ಅಂತ ನೋಡ್ಬೇಕು. ಸೊ ಫುಲ್ ವೆಜ್ ಕ್ಯಾಟಗರಿ ಜನ ಇರ್ತಾರೆ, ಅದ್ರ ಹತ್ರ ನಾವು ಚಿಕನ್ ನಾನ್ ವೆಜ್ ಎತ್ಕೊಂಡ್ರೆ ನಿಮಗೆ ಜನ ಬರಲ್ಲ. ಸೊ ರಿಸರ್ಚ್ ಅನ್ನೋದು ಮೇಜರ್ ಪ್ಲೇ ಆಗುತ್ತೆ. ಸೊ ನೀವು ರಿಸರ್ಚ್ ಮಾಡಿ, ಲೊಕೇಶನ್ ರಿಸರ್ಚ್ ಮಾಡಿ, ಫುಡ್ ರಿಸರ್ಚ್ ಮಾಡಿ, ಆಮೇಲೆ ನಿಮ್ದು ಏನಿದೆ ಸೇಲ್ಸ್ ಪ್ರಾಫಿಟ್ ಮಾರ್ಜಿನ್ ರಿಸರ್ಚ್ ಮಾಡಿ, ಫುಡ್ ಕಾಸ್ಟ್ ಮಾಡಬೇಕು. ಆಮೇಲೆ ವೇಸ್ಟೇಜ್ ಜಾಸ್ತಿ ಜನ ಇಷ್ಟಿಷ್ಟು ಹಾಕ್ತೀನಿ, ಇಷ್ಟು ಕೊಡ್ತೀನಿ, ಇಷ್ಟು ಸೇಲ್ ಆದ್ರೆ ಇಷ್ಟು ಕಾಸು ವೇಸ್ಟೇಜ್ ಬರುತ್ತೆ. ನಿಮ್ಗೇನಿಲ್ಲ ಅಂದ್ರೂ ಬೇಸಿಕ್ ಆನ್ ಅನ್ ಆವರೇಜ್ 10-15% ವೇಸ್ಟೇಜೇ ಬರುತ್ತೆ ಆನ್ ದಿ ಫುಡ್ ಕಾಸ್ಟ್. ಇವಾಗ 80 rupees ಫುಡ್ ಕಾಸ್ಟ್ ಅಂದ್ರೆ 8 rupees ವೇಸ್ಟೇಜ್. ಸೊ ಒಂದು ಐಟಮ್ 8 rupees ವೇಸ್ಟೇಜ್ ಆಗ್ತಾ ಇದೆ.
ಸೊ ಅದನ್ನು ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಅಂದ್ರೆ ಜನ ಡೈರೆಕ್ಟ್ ಆಗಿ ಬಂದ್ಬಿಡ್ತಾರೆ ಡೈರೆಕ್ಟ್ ಆಗಿ ವಿತೌಟ್ ವಿತೌಟ್ ಅಂದ್ರೆ ಇನ್ಫಾರ್ಮೇಶನ್. ನೀವು ಹೇಳ್ತಿದ್ದೀರಾ ಒಂದ್ ಮಿತ್ ಏನಂದ್ರೆ ಒಂದು ಹೋಪ್ಸ್ ಇಟ್ಕೊಂಡು ಬರಬೇಡಿ, ರಿಸರ್ಚ್ ಮಾಡಿ ಪ್ರಾಪರ್ ಆಗಿ ಎಂಟ್ರಿ ಕೊಟ್ಟು ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಕ್ವಶನ್ ಏನಂದ್ರೆ, ನೀವು ನಿಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು 25K ಫಾಲೋವರ್ಸ್ ಇದ್ದಾರೆ. ಓಕೆ, ಈ ಇನ್ಸ್ಟಾಗ್ರಾಮ್ ಸ್ಟ್ರಾಟಜಿನ ಹೇಗೆ ಮಾಡಿದ್ರಿ, ಮತ್ತು ಇದರಿಂದ ಈ ಮಾರ್ಕೆಟಿಂಗ್ ಸ್ಟ್ರಾಟಜಿಯಿಂದ ನಿಮ್ಗೆ ಹೇಗೆ ಹೆಲ್ಪ್ ಆಯ್ತು ನಿಮ್ಮ ಬಿಸ್ನೆಸ್ಗೆ? ಸೊ ನನಗೆ ಗೊತ್ತಿತ್ತು ಫಸ್ಟೇ ಮಾರ್ಕೆಟಿಂಗ್ ಇಸ್ ದಿ ಕೀ ಫಾರ್ ಎವ್ರಿ ಬಿಸ್ನೆಸ್ ಅಂತ ಗೊತ್ತಿತ್ತು. ಯಾಕಂದ್ರೆ ನಾನು ಇದಕ್ಕೆ ಮುಂಚೆ 2-3 ಬಿಸ್ನೆಸ್ ಮಾಡಿದ್ನಲ್ಲ. ಸೊ ಮಾರ್ಕೆಟಿಂಗ್ ಅಂದ್ರೆ ಏನು ಅನ್ನೋ ಒಂದು ನಾಲೆಜ್ ಇತ್ತು. ಸೊ ಇವಾಗ ನಾನು ಕ್ಲೌಡ್ ಕಿಚನ್ ಮಾಡ್ತಾ ಇದ್ದೀನಿ ಅಂದಿದ್ ಮಾತ್ರಕ್ಕೆ ಜನಗೆ ಸ್ವಿಗ್ಗಿದಲ್ಲಿ ಬರ್ತಾರೆ, ನಾನು ಕಾಣಿಸ್ಬಿಡ್ತೀನಿ. ಐ ಆಮ್ ಸಮ್ವೇರ್ ಇನ್ ದಿ ಲಾಸ್ಟ್. ನಾನು ಸ್ಟಾರ್ಟ್ ಮಾಡಿದಾಗ ಸ್ವಿಗ್ಗಿದಲ್ಲಿ ಐ ವಾಸ್ 30 ಸೆಕೆಂಡ್ ಔಟ್ಲೆಟ್. ಇವಾಗ ನೀವು ಸ್ವಿಗ್ಗಿ ಓಪನ್ ಮಾಡಿ, ಆನ್ಲೈನ್ ಪ್ಲಾಟ್ಫಾರ್ಮ್ ಎನಿಥಿಂಗ್ ನೀವು ಓಪನ್ ಮಾಡಿ ರೋಲ್ಸ್ ಅಂತ ಟೈಪ್ ಮಾಡಿದ್ರೆ, ನೀವು ಸ್ಕ್ರೋಲ್ ಮಾಡ್ತಾ 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 ಹೋದ್ರೆ 34th 35th ನನ್ನ ರೆಸ್ಟೋರೆಂಟ್ ಬರ್ತಾ ಇದ್ದಿದ್ದು. ಸೊ ಇವಾಗ ಆ ಜನ ಯಾರು ಬಂದು 35th ರೆಸ್ಟೋರೆಂಟ್ ಗಂಟ ಸ್ಕ್ರಾಲ್ ಮಾಡಿ ಆರ್ಡರ್ ಮಾಡೋದಿಲ್ಲ. ಸೊ ಇಲ್ಲ, ಒಂದು ನೀವು ಅವ್ರಿಗೆ ಹೆಫ್ಟಿ ಅಮೌಂಟ್ಸ್ ಆಫ್ ಕಾಸು ಕೊಟ್ಟು ನಿಮ್ನ ಮೇಲೆ ತರ್ಸ್ಕೊಳ್ಬೇಕು. ಸೊ ಇವಾಗ ಹೆಫ್ಟಿ ಅಮೌಂಟ್ ಆಫ್ ಕಾಸು ಕೊಡೋ ಪೊಸಿಷನ್ ಅಲ್ಲಿ ನಾನು ಇದ್ದಿಲ್ಲ. ಸೊ ಹಿಂಗನ ಇವ್ರಿಗೆ ತೋರ್ಸ್ಬೇಕಲ್ವಾ, ಜನನ ಕರಿಬೇಕು ಅಂದಾಗ ನಾನು ಸರಿ ವ್ಲಾಗ್ಸ್ ಮಾಡೋಣ. ಸೊ ನಾನು ಫಸ್ಟ್ ಡೆಲಿವರಿ ಮಾಡಿದಾಗ ಹೇಳಿದ್ದೆ ನಿಮ್ಗೆ, ಇವಾಗ ಅಲ್ಲಿ ಎಷ್ಟು ಅನ್ಹೈಜಿನಿಕ್ ಆಗಿ ಮಾಡ್ತಾ ಇದಾರೆ, ಜನ ಗೊತ್ತಿಲ್ಲ ಹೆಂಗ್ ಮಾಡ್ತಾ ಇದಾರೆ ಅಂತ. ಸೊ ಕಸ್ಟಮರ್ ಹ್ಯಾಸ್ ಎವ್ರಿ ರೈಟ್ ಟು ನೋ ಹೌ ಈಚ್ ಅಂಡ್ ಎವ್ರಿ ಐಟಮ್ ಇಸ್ ಪ್ಯಾಕ್ಡ್, ಪ್ರಿಪೇರ್ಡ್ ಅಂಡ್ ಎವ್ರಿಥಿಂಗ್. ಸೊ ನಾನು ಸರಿ ಹಿಂಗೂ ಇದನ್ನ ಹೈಜಿನಿಕ್ ಆಗಿ ಹೆಂಗ್ ಇಕ್ತಿದ್ದೀರಿ, ಕಿಚನ್ ಹೆಂಗ್ ಇಕ್ತೀನಿ, ಸೊ ರೋಲ್ ಹೆಂಗ್ ಮಾಡ್ತೀನಿ, ಯಾವ ಆಯಿಲ್ ಯೂಸ್ ಮಾಡ್ತೀನಿ, ಮೈನೀಸ್ ಹೆಂಗ್ ಮಾಡ್ತೀನಿ, ಸಾಸ್ ಹೆಂಗ್ ಮಾಡ್ತೀನಿ, ಎಲ್ಲ ಒಂದೊಂದು ಬೆಳಗ್ಗೆಯಿಂದ ರಾತ್ರಿಗೂ ಏನಾಗುತ್ತೆ ಅದನ್ನ ವಿಡಿಯೋ ಹಿಡಿದು ರಾತ್ರಿ ಕುತ್ಕೊಂಡು ಎಡಿಟ್ ಮಾಡಿ 12 ಗಂಟೆಗೆ ಬೆಳಗ್ಗೆ ಒಂದು 8-9 ಗಂಟೆಗೆ ಪೋಸ್ಟ್ ಮಾಡ್ತಾ ಇದ್ದೆ. ಸೊ ಹಿಂಗೂ ಪೋಸ್ಟ್ ಮಾಡ್ತಾ ಇದ್ದೀನಲ್ಲ, ಸೊ Day 1 Day 2 Day 3 ಅಂತ ಪೋಸ್ಟ್ ಮಾಡೋಣ ಡೈಲಿ, ಅಂದ್ರೆ ಕನ್ಸಿಸ್ಟೆಂಟ್ ಆಗಿರೋಣ ಅಂತ. ಸೊ Day 1 Day 2 Day 3 ಗಂಟ ಪೋಸ್ಟ್ ಮಾಡಿ 100 days ವರ್ಗೂ ಬಂದೆ. ಸೊ 100 days ಬಂದ ವರ್ಷದಲ್ಲಿ 25K ಫಾಲೋವರ್ಸ್ ಆಗ್ಬಿಟ್ಟಿತ್ತು. ಓಕೆ, ಸೊ ಅದು ನಿಮ್ಗೆ ಮಾರ್ಕೆಟಿಂಗ್ ಮಾಡಕ್ಕೆ ತುಂಬಾ ಹೆಲ್ಪ್ ಆಯ್ತು. ಸೊ ಜನಕ್ಕೆ ಅರ್ಥ ಆಯ್ತು ಇವ್ರೊಬ್ರು ಇದಾರೆ ಈ ತರ ಎಕ್ಸಾಕ್ಟ್ಲಿ. ಸೊ ನಾವು ಮಾರ್ಕೆಟಿಂಗ್ ಅಲ್ಲೇ ಸ್ಟ್ರಗಲ್ ಏನು, ಫುಡ್ ಏನು, ಕ್ವಾಲಿಟಿ ಏನು, ಕ್ವಾಂಟಿಟಿ ಏನು, ಹಾರ್ಡ್ ವರ್ಕ್ ಏನು. ಒಂದು ರೆಸ್ಟೋರೆಂಟ್ ಓನರ್ ಅಂದ್ರೆ ಇವಾಗ ಒಂದು ಮಿತ್ತಿರುತ್ತೆ, ಜನ ರೆಸ್ಟೋರೆಂಟ್ ಓನರ್ ಅಂದ್ರೆ ಆರಾಮಾಗಿರ್ತಾರೆ, ಕಾರಲ್ಲಿ ಬರ್ತಾರೆ, ಆಯ್ತಾ ನೋಡ್ಕೊಳ್ರಿ ಹುಡುಗರೆಲ್ಲ ಅಂತ ಹೇಳ್ಬಿಡ್ತಾರೆ. ಅದು ತಪ್ಪದ ಹಂಗ ಇಲ್ವೇ ಇಲ್ಲ. ಸೊ ಇವಾಗ ನಾವು ರೆಸ್ಟೋರೆಂಟ್ ಅಂದ್ರೆ ಇವಾಗ ನಾವು ಒಂದು ಪ್ರಾಡಕ್ಟ್ ನ ಅಂದ್ರೆ ನಾವು ಫುಡ್, ನಾವು ಇವಾಗ ಟಾಪ್ ರೆಸ್ಟೋರೆಂಟ್ಸ್ ಇದ್ರೆ ಕೆಲ್ಸದವ್ರು ಜಾಸ್ತಿ ಇರ್ತಾರೆ. ಸೊ ನಮ್ದು QSR ಅಲ್ವಾ, ಸೊ ಕೆಲ್ಸದವ್ರು ಕಮ್ಮಿ ಇರ್ತಾರೆ. ನಾವು ವಿ ಕೀಪ್ ಓನ್ಲಿ ಸ್ಟಾಫ್ ಇನ್ ದಿ ರೆಸ್ಟೋರೆಂಟ್. ಇವಾಗ ಆಚೆ ಬಂದಾಗ ಎಲ್ಲ ನಾನು ಒಬ್ನೇ ಮಾಡ್ಬೇಕು. ಸೊ ಇವಾಗ ಯಶವಂತಪುರ ಹೋಗಿ ರೇಷನ್ ತರೋದಾಗ್ಲಿ, ಇವಾಗ ರೇಷನ್ ಅಲ್ಲಿ ಯಾರು ಸಿಕ್ಕಿಲ್ಲ ಅಂದ್ರೆ ನಾನೇ ಎತ್ತಾಕ್ಬೇಕು ಇದ್ರಲ್ಲಿ, ನಾನು ಇದಪ್ಪ ಅಂತ ಹೇಳಕ್ ಆಗೋದಿಲ್ಲ. ಸೊ ನಾವೇ ಎತ್ತಾಕ್ತಿವಿ. ಅದೆಲ್ಲ ಅದೇ ಹಾರ್ಡ್ ವರ್ಕ್ ಅನ್ನೋದು 100% ಇದ್ದೇ ಇರುತ್ತೆ ರೆಸ್ಟೋರೆಂಟ್ ಫೀಲ್ಡ್ ಅಲ್ಲಿ. ನೀವು ಎಲ್ಲದಕ್ಕೂ ರೆಡಿ ಇರ್ಬೇಕು, ಮೂಟೆ ಎತ್ತಕ್ಕೂ ರೆಡಿ ಇರ್ಬೇಕು, ಅದು ಮಾತಾಡಕ್ಕೂ ರೆಡಿ ಎಲ್ಲದಕ್ಕೂ. ಸೊ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಅಂತ ಬಂದ್ರೆ, ಕಸ್ಟಮರ್ ಎಕ್ಸ್ಪೀರಿಯನ್ಸ್ನ ಬೆಟರ್ ಮಾಡೋಕ್ಕೆ ಏನು ಮಾಡ್ತಿದ್ದೀರಾ, ಮತ್ತು ಅದನ್ನು ಹೇಗೆ ಕಮ್ ಮಾಡ್ತೀರಾ? ಈಗ ನಾನು ಕಂಪ್ಲೇಂಟ್ ಮಾಡಿರ್ತಾರೆ ಜನ, ಸೊ ಆ ಥರ ಇದರಲ್ಲಿ ಹೇಗೆ ಇದನ್ನು ಚಾಲೆಂಜ್? ನಾವು ವೆನ್ ಇಟ್ ಕಮ್ಸ್ ಟು ಕಸ್ಟಮರ್ ಎಕ್ಸ್ಪೀರಿಯನ್ಸ್, ಇವಾಗ ನೀವು ಫಾರ್ ಎಕ್ಸಾಂಪಲ್ ನಮ್ಮ ಕಸ್ಟಮರ್ಸ್ ಏನಾರ ಒಂದು ಇಶ್ಯೂ ಆಯಿತು, ಈ ರೋಲಲ್ಲಿ ಏನಾರ ಒಂದು ಇಲ್ಲ ಅಂತ ಎತ್ಕೊಂಡ್ ಬಂದಾಗ, ವಿ ಡೈರೆಕ್ಟ್ಲಿ ಗಿವ್ ದಿ ರಿಫಂಡ್ ಅಂಡ್ ಗಿವ್ ದಟ್ ರೋಲ್ ಫ್ರೀ. ಆ ರೋಲ್ಗೆ ನಾವು ಚಾರ್ಜು ಮಾಡಲ್ಲ. ಆ ರೋಲ್ ನಾವು ವಾಪಸ್ ತಗೊಂಡು ಹೊಸ ರೋಲ್ ಒಂದು ಕೊಡ್ತೀವಿ, ಪ್ಲಸ್ ನಾವು ರಿಫಂಡ್, ಇಮಿಡಿಯೇಟ್ ರಿಫಂಡ್, ಕಾಸು ಫ್ರೀ, ಪ್ಲಸ್ ನಿಮ್ಗೆ ಆ ರೋಲ್ ಕೂಡ ಫ್ರೀ. ಸೊ ನಾವು ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಅಂತ ಬಂದಾಗ ವಿ ಕೀಪ್ ಇಟ್ ಅಟ್ ಅವರ್ ಟಾಪ್ ಪ್ರಯಾರಿಟಿ. ಓಕೆ. ಸೊ ವಿ ಡೋಂಟ್ ಚಾರ್ಜ್ ಆರ್ ವಿ ಡೋಂಟ್ ನೆಗೋಷಿಯೇಟ್, ಏನು ಮಾಡಲ್ಲ. ಸೊ ವಿ ಡೈರೆಕ್ಟ್ಲಿ ಟೇಕ್ ದಿ ರೋಲ್ ಅಂಡ್ ಗಿವ್ ಯು ದಿ ರಿಫಂಡ್ ಅಂಡ್ ಗಿವ್ ಯು ಅನದರ್ ರೋಲ್, ಬಿಕಾಸ್ ಯು ಶುಡ್ ಬಿ ಸ್ಯಾಟಿಸ್ಫೈಡ್ ಆಲ್ಸೋ. ಈಗ ಹೋಟೆಲ್ ಇಂಡಸ್ಟ್ರಿಯಲ್ಲಿ ಈಗ ರೆಸ್ಟೋರೆಂಟ್ ನಡೆಸ್ತಿದ್ದೀರಾ, ಒಂದು ಕ್ವಿಕ್ QSR ಔಟ್ಲೆಟ್ ಅಂದರೆ, ಈಗ ಕೆಲವೊಂದು ಟೈಮ್ ಈಗ ನೆಗೆಟಿವ್ ರಿವ್ಯೂಸ್ ಕೂಡ ಬರ್ತಿರುತ್ತೆ. ಫಾರ್ ಎಕ್ಸಾಂಪಲ್, ಯಾರೋ ಕಾಂಪಿಟೇಟ್ರೇ ಮಾಡಿರ್ಬೋದು, ಅಥವಾ ಯಾರೋ ನಿಮ್ಗೆ ಇಷ್ಟ ಆಗದೆ ಇರೋರು ಮಾಡ್ಬೋದು, ಅಥವಾ ಬೈ ಮಿಸ್ಟೇಕ್ ಆಗಿನೂ ಯಾರೋ ಕಸ್ಟಮರಿಗೆ ಒಂಚೂರು ಹಾರ್ಡ್ ಆಗಿರ್ಬೋದು. ಓಕೆ, ಒಂದೆಲ್ಲೋ ಒಂದು ಕಡೆ ಅನ್ನೋಟಿಸ್ ಆಗಿ. ಸೊ ಅಂಥ ನೆಗೆಟಿವ್ ಕಮೆಂಟ್ಸನ್ನು ಹೇಗೆ ಹ್ಯಾಂಡಲ್ ಮಾಡ್ತೀರಾ? ಇವಾಗ ನೆಗೆಟಿವ್ ಕಾಮೆಂಟ್ಸ್ ಅನ್ನೋದು ಬಂದು ಅದು ಇದ್ದೇ ಇರುತ್ತೆ ಆಯ್ತಾ. ಯಾರನ್ನ ಇವಾಗ ರೆಸ್ಟೋರೆಂಟ್ಗೆ ಅಂತ ಹೇಳಿಲ್ಲ, ಎಲ್ಲರೂ ಇವಾಗ ಕಾಮೆಂಟ್ಸ್ಗೆ ಬಂದು ನೆಗೆಟಿವ್ ಕಾಮೆಂಟ್ಸ್ನ ಏನು ನಾನು ತಲೆಗೆ ಹಾಕೊಳೋದಿಲ್ಲ. ವೆನ್ ಕಸ್ಟಮರ್ ರಿಯಲಿ ಫೀಲ್ಸ್ ಇಟ್ ಈಸ್ ನಾಟ್ ಸಮಥಿಂಗ್ ಇಸ್ ರಾಂಗ್,
ನನಗೆ ಡೈರೆಕ್ಟ್ ಮೆಸೇಜ್ ಮಾಡ್ತಾರೆ. ಎಷ್ಟೊಂದು ಜನ ನನ್ಗೆ ಡೈರೆಕ್ಟ್ ಮೆಸೇಜ್ ಮಾಡ್ತಾರೆ, ಬ್ರೋ ಈ ಥರ ನಿಮ್ಮ ಅಂಗಡಿಲಿ ಇವತ್ತು ಸ್ವಲ್ಪ ಸೈಜ್ ಕಮ್ಮಿ ಇತ್ತು, ಇಲ್ಲ ಮೈನೀಸ್ ಕಮ್ಮಿ ಇದೆ, ಇಲ್ಲ ಮೈನೀಸಲ್ಲಿ ಸ್ವಲ್ಪ ಉಳಿದೆ ನೋಡ್ಕೊಳ್ಳಿ. ಸೊ ಇಲ್ಲಿ ಇಲ್ಲಿ ನನ್ನ ಇಂದಿರಾನಗರ್ಗೆ ಬರೋ ಜನ ಹೆಂಗಿದ್ದಾರೆ ಅಂದ್ರೆ, ದೇ ಆರ್ ನಾಟ್ ಕಸ್ಟಮರ್ಸ್, ದೇ ಆರ್ ಆಕ್ಚುಲಿ ದೇ ಆರ್ ಮೈ ಕ್ಲೋಸ್ ಒನ್ಸ್ ಅಂತಾನೆ ಹೇಳ್ಬೋದು. ಏನನ ಇಲ್ಲಿ ಬ್ರೋ ಇದೊಂದು ಸ್ವಲ್ಪ ನೋಡ್ಕೊಳ್ಳಿ, ಅವರೇ ಕರೆಕ್ಟ್ ಮಾಡ್ಬಿಡ್ತಾರೆ ನನ್ನ ಜನ. ಏನಿದೆ ಅವರೇ ಬರ್ತಾರೆ, ಇವತ್ತೊಂದು ಸ್ವಲ್ಪ ಕಮ್ಮಿ ಇತ್ತು ಕ್ವಾಂಟಿಟಿ. ರಿಯಲ್ ಕಸ್ಟಮರ್ ನಿಮಗೆ ಡೈರೆಕ್ಟ್ಲಿ ಮೆಸೇಜ್ ಮಾಡಿ ನನ್ಗೆ ಅಲ್ಲೇ ರಿಸಾಲ್ವ್ ಮಾಡಿ ಅಲ್ಲಿ ನನ್ನ ಕೈಯಲ್ಲಿ ರಿಸಾಲ್ವ್ ಮಾಡಿಸ್ಬಿಡ್ತಾರೆ. ಸೊ ಡೈರೆಕ್ಟ್ ಮೆಸೇಜ್ ಮಾಡ್ತಾರೆ. ಸೊ ಕಮೆಂಟ್ ಮಾಡೋರು 1000 ಜನ ಬರ್ತಾರೆ, ಮಾಡ್ತಾರೆ, ಹೋಗ್ತಾರೆ. ಸೊ ರಿಯಲಿ ಕೇರ್ ಮಾಡೋರು ನನಗೆ DM ಮಾಡ್ತಾರೆ, ನಾನು ಆನ್ ದ ಸ್ಪಾಟ್ ಏನಿದೆ ಅಂತ ಮಾತಾಡಿ ಸಾಲ್ವ್ ಮಾಡಿ. ಯಾಕೆಂದ್ರೆ ಇದು ತುಂಬಾ ಇಂಪಾರ್ಟೆಂಟ್. ಎಲ್ಲ ಬಿಸ್ನೆಸ್ ಓನರ್ ಜೊತೆನೂ ಈ ತರ ಆಗ್ತಿರುತ್ತೆ, ಅವರು ಈ ತರ ಚಾಲೆಂಜ್ ಫೇಸ್ ಮಾಡ್ತಾರೆ. ಸೊ ನೀವು ಹೇಳೋ ಪ್ರಕಾರ ಯಾರು ರಿಯಲ್ ಕಸ್ಟಮರ್ ಇದ್ದಾರೆ ಅವ್ರು ಬಂದು ಡೈರೆಕ್ಟ್ಲಿ ನಿಮ್ಗೆ ಇಂಟ್ರಾಕ್ಟ್ ಮಾಡಿ ಚೇಂಜಸ್ ಅಥವಾ ಇದು ಮಾಡಕ್ ಹೆಲ್ಪ್ ಮಾಡ್ತಾರೆ. ಸೊ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಅಂತ ಬಂದಾಗ ಒಂದು ಪ್ಯಾಕೇಜಿಂಗ್ ಯಾವ ತರ ಇಂಪಾರ್ಟೆಂಟ್ ಆಗುತ್ತೆ? ಪ್ಯಾಕೇಜಿಂಗ್ ಬಂದು ಇಟ್ ವಿಲ್ ಪ್ಲೇ ಅ ಮೇಜರ್ ರೋಲ್ ಅಂತಾನೆ ಹೇಳ್ಬೋದು. ಸೊ ಫಸ್ಟ್ ಫುಡ್ ನೋಡಿದ ತಕ್ಷಣನೇ ಜನ ವೆನ್ ಇಟ್ ಕಮ್ಸ್ ಟು ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಅಂಡ್ ಆನ್ಲೈನ್ ಅಲ್ಲಿ ಸರ್ವಿಸ್ ಮಾಡ್ತಾ ಇದೀರಿ ಅಂದಾಗ, ಸೊ ಒಂದು ಡೆಲಿವರಿ ಬಾಯ್ ನಿಮ್ ಕೈಯಲ್ಲಿ ಕೊಟ್ಟಿದ ತಕ್ಷಣ ಫಸ್ಟ್ ನಿಮ್ ಕಣ್ಣು ಆ ಫುಡ್ ನ ನೋಡ್ಬಿಟ್ಟು ಹೆಂಗಿದೆ ಅಂತ ಹೇಳ್ಬಿಡುತ್ತೆ ಮೈಂಡ್ಗೆ. ಫಸ್ಟ್ ಏನ್ ನೋಡುತ್ತೆ ಅದನ್ನ ಪ್ಯಾಕೇಜಿಂಗ್ ನೋಡುತ್ತೆ. ಸೊ ಪ್ಯಾಕೇಜಿಂಗ್ ಪ್ರಾಪರ್ ಆಗಿತ್ತು ಅಂದ್ರೆ ಸೊ ಫುಡ್ ಒಂದ್ ಸ್ವಲ್ಪ ಹಂಗಿದ್ರು ಜನ ಮ್ಯಾನೇಜ್ ಮಾಡ್ಬಿಡ್ತಾರೆ. ಸೊ ಪ್ಯಾಕೇಜಿಂಗು ವರ್ಸ್ಟ್ ಇದ್ದು ಫುಡ್ ವರ್ಸ್ಟ್ ಇದೆ ಅಂದ್ರೆ ಜನ ತಗೊಳೋದಿಲ್ಲ ಅದನ್ನ. ಸೊ ಪ್ಯಾಕೇಜಿಂಗ್ ಟು ದ ಪಾಯಿಂಟ್ ಇರಬೇಕು, ಆನ್ ಡಾಟ್ ಓವರ್ ಗ್ರ್ಯಾಂಡ್ ಏನು ಬೇಕಾಗಿಲ್ಲ. ಸೊ ಆನ್ ದ ಡಾಟ್ ಇರಬೇಕು. ನನ್ನ ಪ್ಯಾಕೇಜಿಂಗ್ ಬಂದಾಗ ನಾನು ಸ್ಟಾರ್ಟ್ ಮಾಡಿದಾಗ ಒಂದು ಸ್ವಲ್ಪ ಯುನೀಕ್ ಆಗೇ ಇರಲಿ ನನ್ನ ಪ್ಯಾಕೇಜಿಂಗು. ನನ್ನ ಪ್ಯಾಕೇಜಿಂಗ್ಗೆ ಏನಿಲ್ಲ ಅಂದ್ರೂ ಒಂದು 2.5 months ಮೇಲೆ ರಿಸರ್ಚ್ ಮಾಡಿಬಿಟ್ಟಿದ್ದೀನಿ. ಸೊ ನಾನು ಪ್ಯಾಕೇಜಿಂಗ್ ತಗೊಂಡ್ಬಂದಾಗ ನಂದು ಬಂದು ಪೆಂಟಗನ್ ಶೇಪಲ್ಲಿ ಬರುತ್ತೆ ರೋಲ್, ಆ ಬಾಕ್ಸ್ ನೀವು ನೋಡಿರ್ಬೋದು. ಸೊ ಪೆಂಟಗನ್ ಶೇಪಲ್ಲಿ ನನಗೆ ಯಾವುದು ಸಪ್ಲೈಯರ್ ಸಿಗ್ತಾ ಇಲ್ಲ, ಅಲ್ಲಿ ಇದು ಸಿಗ್ತಾ ಇಲ್ಲ. ಡಿಸೈನ್ ಮಾಡ್ಬಿಟ್ಟಿದ್ದೀನಿ ನಾನೇ, ಡಿಸೈನು ಡೇ ಅಂಡ್ ನೈಟ್ ವರ್ಕ್ ಮಾಡಿ ಕ್ಯಾನ್ವಾ ಅದು ಇದೆಲ್ಲ ಡಿಸೈನ್ ಎಲ್ಲ ಬಂದ್ಬಿಟ್ಟಿದೆ. ಸೊ ನನ್ಗೆ ಇವಾಗ ಪ್ಯಾಕೇಜಿಂಗ್ ಮಾಡೋರು ಯಾರು ಸಿಗ್ತಾ ಇಲ್ಲ. ಯಾರನ್ನ ಕೇಳಿದ್ರು ಇಲ್ಲ ಈ ಡಿಸೈನ್ ಕಷ್ಟ ಇದೆ, ನಮ್ಮ ಹತ್ರ ಡೈ ಇಲ್ಲ, ಅಂದ್ರೆ ನಮ್ಮ ಹತ್ರ ಬ್ಲೇಡ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಹೇಳ್ತಾ ಇದ್ರು. ಸರಿ ಅಂತ ನಾನು ಸ್ಟಾರ್ಟ್ ಮಾಡ್ಬೇಕು, ಇನ್ನೇನು 1 week ಸ್ಟಾರ್ಟ್ ಆಗುತ್ತೆ. ಸೊ ಅಷ್ಟರಲ್ಲಿ ನನ್ಗಿನ್ನ ಪ್ಯಾಕೇಜಿಂಗೇ ಹುಡುಕಿಲ್ಲ. ಸೊ ನಾನೇನ್ ಮಾಡಿದೆ, ಸರಿ ಸದ್ಯಕ್ಕೆ ನಾನೇ ಮಾಡ್ಕೊಳೋಣ ಪ್ಯಾಕೇಜಿಂಗ್ ಅಂದ್ಬಿಟ್ಟು ನಾನು ಅದನ್ನ ಪ್ಲೇನ್ A3 ಸೈಜ್ ಶೀಟಲ್ಲಿ ಪ್ರಿಂಟ್ ಮಾಡಿಸಿ ನಾವು ರಾತ್ರಿ ಎಲ್ಲ ಕಟ್ ಮಾಡಿ ಗಮ್ಮ ಕಣ್ಸಿ ನಾನೇ ಬಾಕ್ಸ್ಗಳು ಮಾಡಿ ತಗೊಂಡ್ ಹೋಗ್ತಾ ಇದ್ದೆ ಅಂಗಡಿಗೆ. ರಾತ್ರಿ ಎಲ್ಲ ಪ್ಯಾಕಿಂಗ್ ಮಾಡಿ ಬಾಕ್ಸ್ಗಳು ಮಾಡಿದ್ರೆ ನನ್ನ ಟೈಮ್ ಆಗೋಗ್ಬಿಡೋದು. ಆಮೇಲೆ ಒಂದು ಸಪ್ಲೈಯರ್ ಸಿಕ್ಕಿದ್ರು, ಒಂದು ಮ್ಯಾನುಫ್ಯಾಕ್ಚರ್ ಸಿಕ್ಕಿದ್ರು, ಹೋಗಿ ಮಾತಾಡಿ ನಾನೇ ಡೈಗೆ ಕಾಸೆಲ್ಲ ಕೊಟ್ಟು ಬ್ಲೇಡ್ ಎಲ್ಲ ರೆಡಿ ಮಾಡಿಸಿ ನಂಗೆ ಇದೇ ಪ್ಯಾಕೇಜಿಂಗೇ ಬೇಕು, ನಾನು ಕಾಂಪ್ರಮೈಸ್ ಆಗೋದಿಲ್ಲ ಅಂತ ಮಾಡಿಸಿ ಅದನ್ನ ಕ್ಲೀನಾಗಿ ಮಾಡಿಸಿ ಅವಾಗ ಒಂದು ಸಪ್ಲೈಯರ್ ಸಿಕ್ಕಿದ್ರು. ಓಕೆ. ಸೊ ಬ್ರ್ಯಾಂಡಿಂಗು ಪ್ಯಾಕೇಜಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ ವ್ಯೂ ಅದೇ ತಾನೆ, ಫಸ್ಟ್ ವ್ಯೂ ಅದೇ. ನಿಮ್ಗೆ ಏನೋ ಒಂದು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅಂದ್ರೆ ಫಸ್ಟ್ ನಿಮ್ ಕಣ್ಣು ನೋಡಿ ಹೇಳ್ಬಿಡುತ್ತೆ ಮೈಂಡಿಗೆ, ಓ ಇದು ಚೆನ್ನಾಗಿದೆಯಾ ಚೆನ್ನಾಗಿಲ್ಲ ಅಂತ. ಓಕೆ. ಹೇಮಂತ್, ಇನ್ನೊಂದು ಫೈನಾನ್ಸ್ ರಿಲೇಟೆಡ್ ಅಲ್ಲಿ ಮಾತಾಡಬೇಕಾದ್ರೆ ನಿಮ್ಮದು ಫೈನಾನ್ಸಲ್ಲಿ ಬರ್ನ್ ರೇಟ್ ಏನಿದೆ ಮತ್ತು ಪ್ರಾಫಿಟ್ ಮಾರ್ಜಿನ್ ಏನಿದೆ, ಪರ್ ಎವರೇಜ್ ಆರ್ಡರ್ ವ್ಯಾಲ್ಯೂಗೆ ನಿಮ್ಗೆ ಎಷ್ಟು ಮಿಕ್ಬೋದು? ಓಕೆ. ಸೊ ಫೈನಾನ್ಸ್ ಬಗ್ಗೆ ಬಂದಾಗ ನಮ್ದು ಫುಡ್ ಕಾಸ್ಟ್ ಒಂದು ಸ್ವಲ್ಪ ಮಾರ್ಕೆಟ್ ಸ್ಟ್ಯಾಂಡರ್ಡ್ಸ್ಗಿನ ಸ್ವಲ್ಪ ಜಾಸ್ತಿನೇ ಇದೆ. ಸೊ ಮಾರ್ಕೆಟ್ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಬಂದಾಗ ನಿಮಗೆ 40 to 45% ಫುಡ್ ಕಾಸ್ಟ್ ಬರುತ್ತೆ. ಸೊ ನಮ್ದು ಬಂದು 55 to 60% ಫುಡ್ ಕಾಸ್ಟ್ ಬರುತ್ತೆ. ಸೊ ಪ್ರಾಫಿಟ್ ಮಾರ್ಜಿನ್ ಅನ್ನೋದು ಬಂದು 40% ಅಷ್ಟೇ. ಫಾರ್ ಎಕ್ಸಾಂಪಲ್ ನಾನು 100 rupeesಗೆ ಸೆಲ್ ಮಾಡ್ತಾ ಇದ್ದೀನಿ ಅಂದ್ರೆ ನನ್ಗೆ ಅದರಲ್ಲಿ ಐಟಮ್ಸ್ಗೆ ಇಂಗ್ರೀಡಿಯೆಂಟ್ಸ್ಗೆನೆ 60 rupees ಹೋಗ್ಬಿಡುತ್ತೆ. ಸೊ ಮಿಕ್ಕಿರೋ 40 rupees ಅಲ್ಲಿ ನಾನು ರೆಂಟು, ಸ್ಟಾಫು, ಎಲೆಕ್ಟ್ರಿಸಿಟಿ ಬಿಲ್ಲು, ಅದರ್ ಎಕ್ಸ್ಪೆನ್ಸಸ್ಸು ಎಲ್ಲ ಹೋಗಿ ನಮ್ಗೇನೊಂದು 15 to 18% ಮಾರ್ಜಿನ್ ಉಳಿಯುತ್ತೆ. ಅಂದರೆ ವೇಸ್ಟೇಜು ಸೇರಿ 15 to 18% ಮಾರ್ಜಿನ್ ಉಳಿಯುತ್ತೆ. ಓಕೆ. ಸೊ ಹೇಮಂತ್, ಫೈನಲ್ ಆಗಿ ನಮ್ಮ ವ್ಯೂವರ್ಸ್ಗೆ ಅಥವಾ ಯಾರು ಈ QSR ಔಟ್ಲೆಟ್ಸ್ ಆಗಲಿ ಹೋಟೆಲ್ಲು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತಿದ್ದಾರೆ ಅವ್ರಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅವ್ರದ್ದು ಅರ್ಲಿ ಮಿಸ್ಟೇಕ್ಸ್ ಏನಾಗ್ಬೋದು, ಅಂಥವನ್ನೆಲ್ಲ ಹೇಗೆ ಅವಾಯ್ಡ್ ಮಾಡಬೇಕು ಅಂತ? ಸೊ ನಾನು ಫ್ರೆಷರ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಜಾಸ್ತಿ ರಿಸರ್ಚ್ ಇರಬೇಕು. ಒಂದು ಮಟ್ಟಕ್ಕೆ ರಿಸರ್ಚ್ ಮಾಡಿ. ಸೊ ರಿಸರ್ಚ್ ಮಾಡೋದಂದರೆ ಜನ ಏನು ಮಾಡ್ತಾರೆ, ಯೋಚನೆ ಮಾಡ್ಕೊಂಡೆ ಮಾಡೋಣ ಬೇಡವಾ, ಅದನ್ನ ರಿಸರ್ಚ್ ಮಾಡೋಣ ಬೇಡ ಅಂತ ಡಿಸಿಷನ್ಗೆ ಟೈಮ್ ಜಾಸ್ತಿ ತಗೊತಾರೆ. ರಿಸರ್ಚ್ ಯಾರು ಮಾಡೋದಿಲ್ಲ. ಮಾಡಿದ್ರೆ ಏನು, ಹಿಂಗಾದ್ರೆ ಏನು, ಹಂಗಾದ್ರೆ ಏನು ಅನ್ನೋದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿದಿರ ಫಸ್ಟ್ ಸ್ಟಾರ್ಟ್ ಮಾಡಿಬಿಟ್ಟು
ಆಮೇಲೆ ಏನಿದೆ ಅದು ಕಲಿತಾ ಹೋಗ್ಬೋದು. ಆದರೆ ನೀವು ರೆಸ್ಟೋರೆಂಟ್ ಫೀಲ್ಡ್ಗೆ ಬಂದಾಗ ನಿಮ್ಮ ಯಾರ ಮೇಲೂ ಡಿಪೆಂಡ್ ಆಗ್ದಿರಾ ನಿಮ್ಮ ಅಂಗಡಿ ನೀವು ನಡ್ಸೋನ್ ಧೈರ್ಯ ನಿಮಗಿದ್ರೆ ಅಂಗಡಿ ಸ್ಟಾರ್ಟ್ ಮಾಡಿ. ಇವಾಗ ಯಾರನ್ನೋ ನಂಬ್ಕೊಂಡು ಇಲ್ಲ ಯಾರೋ ಶೆಫ್ನ ನಂಬ್ಕೊಂಡಾಗ್ಲಿ ಇಲ್ಲ ಯಾರೋ ಸ್ಟಾಫ್ನ ನಂಬ್ಕೊಂಡು ಅಂಗಡಿ ನಡೆಸ್ತೀನಿ ಅಂದ್ರೆ ಅದು ತುಂಬಾ ಕಷ್ಟ ಆಗುತ್ತೆ. ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಏನಾಗಿತ್ತು ಅಂದ್ರೆ, ಒಂದ್ಸಲ ನಾನು ಸ್ಟಾರ್ಟಿಂಗ್ ಸ್ಟೇಜಸ್ ಅಲ್ಲಿ ಇದ್ದಾಗ ಒಂದು 2 ಸ್ಟಾಫು, ನಾನು ನಮ್ಮ ಕಸಿನ್ನು 4 ಜನ ಅಂಗಡಿ ನಡೆಸ್ತಾ ಇದ್ರಿ ಎವ್ರಿ ಡೇ. ಸೊ ಆ ಇಬ್ಬರು ಸ್ಟಾಫು ಏನ್ ಮಾಡೋದು, ಅದು ಬಂದು ಪೀಕ್ ಟೈಮ್ ಇತ್ತು ಅವಾಗ. ಮಾರ್ಕೆಟಿಂಗ್ ಎಲ್ಲ ಒಂದ್ ಸ್ವಲ್ಪ ಮಿಲಿಯನ್ ವ್ಯೂಸ್ ಅಲ್ಲಿ ಹೋಗೋದು, ಜನನು ತುಂಬಾ ಬರೋರು. ವೇಟಿಂಗ್ ಟೈಮೇ ಜನಗೆ ಏನಿಲ್ಲ ಅಂದ್ರೂ ಒಂದು 40-50 1 hour ವೇಟಿಂಗ್ ಟೈಮ್ ಇರೋದು ಅವಾಗ ಜನಗೆ. ಆ ಟೈಮಲ್ಲಿ ಏನ್ ಮಾಡಿದ್ರು ಇವರಿಬ್ರು, ಹೇಳ್ದಿರಾ ಕೇಳ್ದಿರಾ ಓಡೋಗ್ಬಿಟ್ರು. ನಾನು ಎಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಂತ ಇದ್ದೆ ಅವ್ರನ್ನ, ಮೋರ್ ದೆನ್ ಲೈಕ್ ಫ್ಯಾಮಿಲಿ ಅಂತಾನೆ ಹೇಳ್ಬೋದು. ಅದೇ ತರ ನಾನು ಇಬ್ಬರು ಸ್ಟಾಫ್ ಬರೋರು ನಮ್ಮ ಮನೇಲಿ ಜೊತೆಲಿ ಕುತ್ಕೊಂಡು ತಿಂದು ಅಂಗಡಿಗೆ ಹೋಗ್ತಾ ಇದ್ರಿ. ಸೊ ಎಲ್ಲ ಚೆನ್ನಾಗಿತ್ತು. ಅವ್ರು ನಮ್ಮ ಮನೆ ಪಕ್ಕನೇ ಒಂದು ರೂಮ್ ಕೊಡ್ಸಿದ್ದೆ, ಚೆನ್ನಾಗಿರೋ ರೂಮ್, ಎಲ್ಲ ಫೆಸಿಲಿಟೀಸ್ ಇತ್ತು ರೂಮಲ್ಲಿ. ಇವಾಗ ನಾವು ಕೆಲ್ಸದವರು ಯಾವುದೋ ಒಂದು ರೂಮಲ್ಲಿ ಇರ್ತಾರೆ ಅನ್ನೋದು ಇಲ್ದಿರ, ಸೊ ಸ್ಟಾರ್ಟಿಂಗ್ ಅಲ್ಲ, ಸೊ ಎಲ್ಲ ಚೆನ್ನಾಗಿ ನೋಡ್ಕೊಳೋಣ ಅಂತ ಎಲ್ಲ ಚೆನ್ನಾಗಿರೋಗೆ ಎಲ್ಲ ಕೊಟ್ರಿ. ಸೊ ಆದ್ರೆ ಅದು ಏನಾಯ್ತೋ ಗೊತ್ತಿಲ್ಲ, ಅವ್ರಿಗೆ ಇದ್ದಕ್ಕಿದ್ದಂಗೆ ಬೆಳಗ್ಗೆ ಇನ್ನೇನು ಅಂಗಡಿ ಸ್ಟಾರ್ಟ್ ಮಾಡಬೇಕು, ಹೋಗಿ ಡೋರ್ ತರ್ತೀನಿ, ಡೋರು ಲಾಕ್ ಹಾಕಿಲ್ಲ, ಓಪನ್ ಆಗಿಬಿಡುತ್ತೆ. ಸೊ ಏನು ಅಂತ ಹೋಗಿ ನೋಡ್ತೀನಿ, ಯಾರೂ ಇಲ್ಲ ಅಂಗಡಿಲಿ, ಮನೇಲಿ ಅವ್ರ ಮನೆಯಲ್ಲಿ. ಸರಿ ಫೋನ್ ಮಾಡ್ತೀನಿ, ಫೋನ್ ಸ್ವಿಚ್ ಆಫ್. ಇನ್ನೊಬ್ಬನ್ ಮಾಡ್ತೀನಿ, ಇನ್ನೊಬ್ಬಂದು ಸ್ವಿಚ್ ಆಫ್. ಸರಿ 1 hour ಫೋನ್ ಮಾಡ್ತೀನಿ, ಸ್ವಿಚ್ ಆಫ್ ಬರ್ತಾನೆ ಇದೆ. ಆಮೇಲೆ ಒಂದು 2 hours ಆದ್ಮೇಲೆ ಇನ್ನೊಬ್ಬ ಸ್ಟಾಫ್ಗೆ ಎದ್ಬಿಟ್ಟು, ಇಲ್ಲ ನೀವು ಚೆನ್ನಾಗಿ ನೋಡ್ಕೊಂಡ್ರಿ, ಆದ್ರೂ ನಾವು ಹೋಗ್ಬೇಕು, ನಮ್ಗೆ ಹೇಳಕ್ ಇಷ್ಟ ಇಲ್ಲ, ಬಿಟ್ಬಿಟ್ಟು ಹೋಗ್ತೀನಿ ಅಂತ, ನಾನು ಹೋಗ್ತಾ ಇದೀನಿ ಅಂತ ಹೇಳ್ಬಿಟ್ಟು ಇಕ್ಬಿಟ್ಟ. ಹೋಗ್ಬಿಟ್ರು ಅವರು. ಇವಾಗ ಅಂಗಡಿ ಓಪನ್ ಮಾಡ್ಬೇಕು, ಇವಾಗ ನಾನು ಒಬ್ನೇ ಇರೋದು. ಸರಿ ಅವಾಗ ನಮ್ ತಾಯಿಗೆ ಎಲ್ಲ ಇನ್ ಅಂಡ್ ಔಟ್ ಗೊತ್ತಿತ್ತು. ಇವಾಗ ಕಿಚನ್ ಅಲ್ಲಿ ಅವರೇ ಸೆಂಟ್ರಲ್ ಕಿಚನ್ ಅಲ್ಲಿ ಎಲ್ಲ ನೋಡ್ಕೊಂತಾರಲ್ಲ. ಸೊ ಅವರು ಸರಿ ನಾನು ಬರ್ತೀನಿ ಬಾ ಅಂತ ಹೇಳಿ ನಮ್ಮ ಅಂಗಡಿಗೆ ಬಂದು, ನಾನು ನಮ್ಮ ತಾಯಿ ನಮ್ಮ ಕಸಿನ್ 3 ಜನ ಇಕ್ಕಿ ಮ್ಯಾನೇಜ್ ಮಾಡಿದ್ರಿ 3 ದಿನ. ಮಾಡಾದ್ಮೇಲೆ ಸ್ಲೋ ಆಗಿ ಇನ್ನಿಬ್ಬರನ್ನ ಹಾಕಿ ಟ್ರೈನ್ ಮಾಡಿ ಆನ್ ದ ಸ್ಪಾಟ್ ಅಲ್ಲಿ ಕರೆಕ್ಟ್ ಮಾಡಿ, ಏನು ಚೆನ್ನಾಗಿ ಬೇರೆಯವ್ರಿಗೆ ಏನು ಗೊತ್ತಾಗ್ದಿರನೆ ಅಂಗಡಿ ನಡೆಸಿ ಇನ್ನಿಬ್ಬರು ಸ್ಟಾಫ್ನ ಹಾಕಿ ಟ್ರೈನ್ ಮಾಡಿ ತಗೊಂಡು ನಡ್ಸ್ಕೊಂಡು ಹೋಗ್ಬಿಟ್ರಿ. ಸೊ ನೀವು ಅವನ ಮೇಲೆ ನಂಬ್ಕೊಂಡು ಸ್ಟಾರ್ಟ್ ಮಾಡಿದ್ರೆ ಅದು ಯೂಸ್ ಇಲ್ಲ. ಇವಾಗ ಯಾರು ಕೊನೆವರೆಗೂ ಇರ್ತಾರೆ ಅಂತ ಹೇಳಕ್ ಆಗಲ್ಲ. ಸೊ ನಿಮ್ನ ನಂಬ್ಕೊಂಡು ನೀವು ಸ್ಟಾರ್ಟ್ ಮಾಡಂಗಿದ್ರೆ ಅಫ್ಕೋರ್ಸ್ ಸ್ಟಾರ್ಟ್ ಮಾಡಿ. ಅಂದ್ರೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ದಿರಾ ಮೇನ್ ಮಿಸ್ಟೇಕ್. ಸೊ ನೀವು ಫುಲ್ ಫ್ಲೆಜ್ಡ್ ಆಗಿ ಸ್ಟಾರ್ಟ್ ಮಾಡ್ತಾ ಇದೀರಾ ಅಂದ್ರೆ ಅವಾಗ ಏನು ಮಾಡಕ್, ಇವಾಗ ನಿಮ್ಗೆ ಸ್ಟಾಫ್ ಬೇಕೇ ಬೇಕು. ಸೊ ನಾ ಸ್ಟಾರ್ಟ್ ಮಾಡಿದಾಗ ಚಿಕ್ಕದಾಗೆ ಸ್ಟಾರ್ಟ್ ಮಾಡಿ. ನಿಮ್ದು ಏನ್ ಯೂನಿಕ್ ಕಾನ್ಸೆಪ್ಟ್ ಇದೆ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿ. ಇವಾಗ ನಾನು ಒಂದೇ ಸಲ ಬರ್ತೀನಿ 100 kg ಮಾರ್ಬಿಡ್ತೀನಿ ಅಂದ್ರೆ ಅದು ಕಷ್ಟ ಆಗ್ಬಿಡುತ್ತೆ. 100 kg ಅಲ್ಲಿ ನೀವು 10 kg ಮಾರ್ಬಿಟ್ಟು 90 kg ಬಿಸಾಕ್ಬೇಕು ಅವಾಗ. ಸೊ 10 kg ತಗೊಂಬನ್ನಿ, ಅದನ್ನ ಸೆಲ್ ಮಾಡಿ, ಮುಚ್ಬಿಟ್ರ ಕ್ಲೋಸ್ ಆಯ್ತಾ, ಅಂಗಡಿ ಖಾಲಿ ಆಯ್ತಾ, 9 o'clock ನಿಮ್ದಿಯಾಗಿ ಮಲ್ಕೊಳ್ಳಿ. 12 o'clock ಆಯ್ತು ಇನ್ನ ಹೋಗಿಲ್ಲ ಅಂತ ಅಯ್ಯೋ ವೇಸ್ಟ್ ಐತೆ ಅನ್ನೋ ಇದ್ರಲ್ಲಿ ಮಲ್ಗೋ ಬದಲು ಕಮ್ಮಿ ಸ್ಟಾರ್ಟ್ ಮಾಡಿ, ಸ್ಲೋ ಒಂದ್ ಸ್ಟ್ಯಾಂಡರ್ಡ್ ಬರೋವರೆಗೂ ಸ್ಲೋ. ಆಮೇಲಿಂದ ಅದು ಸ್ಲೋ ಅಂದ್ರೂ ನೀವು ಅದು ಕೇಳಲ್ಲ, ಅದು ಫಾಸ್ಟ್ ಅದು ಆಟೋಮೆಟಿಕ್ ಆಗಿ ಅದೇ ಫಾಸ್ಟ್ ಆಗ್ಬಿಡುತ್ತೆ. ಸೊ ಸ್ಟಾರ್ಟ್ ಮಾಡಿದಾಗ ವೆರಿ ಲಿಮಿಟೆಡ್ ಆಗಿ ಸ್ಲೋ ಆಗಿ ಸ್ಟಾರ್ಟ್ ಮಾಡಿ, ಕಷ್ಟಪಟ್ಟು ತಗೊಂಡು ನಡ್ಸ್ಕೊಂಡು ಹೋಗಿ ಡೆಫಿನೆಟ್ಲಿ ಸಕ್ಸಸ್ ಆಗುತ್ತೆ. ಓಕೆ ಹೇಮಂತ್, ಥ್ಯಾಂಕ್ ಯು. ಇವತ್ತು ನೀವು ನಮ್ಮ ಸ್ಟಾರ್ಟ್ಅಪ್ ಸೆಂಚುರಿಯಲ್ಲಿ ಪಾಡ್ಕಾಸ್ಟ್ ಅಲ್ಲಿ ಬಂದು ನಿಮ್ಮ ಇನ್ಫಾರ್ಮೇಶನ್ಸ್ ಎಲ್ಲ ಹೇಳಿ, ಒಂದು ನಿಮ್ದು ಸ್ಟ್ರಗಲ್ಲು ಸ್ಟೋರಿ ಜನಕ್ಕೆ ಒಂದು ಇನ್ಸ್ಪೈರ್ ಆಗೋ ಹಂಗೆ ಎಲ್ಲಾನು ತಿಳಿಸಿದ್ದೀರಾ ಡೀಟೇಲ್ ಆಗಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ನನ್ನ ಕರೆದಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ, ನೋಡಿದ್ರು ಫ್ರೆಂಡ್ಸ್, ಸ್ಟಾರ್ಟ್ಅಪ್ ಸೆಂಚುರಿಯಲ್ಲಿ ಈ ಪಾಡ್ಕಾಸ್ಟ್ ಅಲ್ಲಿ ಲೈಕ್ ಹೇಮಂತ್ ಅವ್ರ ಜರ್ನಿ, ಒಂದು ಫುಡ್ ಬಿಸ್ನೆಸ್ ಹೇಗೆ ರನ್ ಆಗುತ್ತೆ, ಇಲ್ಲಿರೋ ಸ್ಟ್ರಗಲ್ಸ್ ಏನಿರುತ್ತೆ, ನೀವು ಯಾರಾದರೂ ಸ್ಟಾರ್ಟ್ ಮಾಡಬೇಕಾದ್ರೆ ಹೇಮಂತ್ ಅವ್ರು ಹೇಳಿರೋ ಪಾಯಿಂಟ್ಸನ್ನು ಕನ್ಸಿಡರ್ ಮಾಡಿ, ರಿಸರ್ಚ್ ಮಾಡಿ, ಒಂದು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳಿ, ಕಂಪ್ಲೀಟಾಗಿ ಎಲ್ಲನೂ ಬ್ರೇಕ್ ಡೌನ್ ಮಾಡಿ. ಓಕೆ, ಆಮೇಲೆ ನಿಧಾನಕ್ಕೆ ಸ್ಟಾರ್ಟ್ ಮಾಡಿ. ಅವ್ರು ಹೇಳಿರೋ ಪ್ರಕಾರ ಫಸ್ಟ್ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಇರಲಿ. ನೀವು ಪ್ರತಿಯೊಂದು ಒಂದು ಪಾತ್ರೆ ಹಿಡಿದು ಲೈಕ್ ಒಂದು ಪ್ಯಾಕೇಜಿಂಗ್ ಮಾಡೋವರೆಗೂ ಎಲ್ಲಾನು ನೀವು ಮಾಡುವಾಗಿರ್ಬೇಕು. ಅದು ಕಾನ್ಫಿಡೆನ್ಸ್ ಮೇಲೆ ಸ್ಟಾರ್ಟ್ ಮಾಡಿ. ನಮ್ಮ ಚಾನಲ್ನ ಫಾಲೋ ಮಾಡಿ, ಮತ್ತೆ ತುಂಬ ಬೇರೆ ಫೌಂಡರ್ ಜೊತೆ ನಿಮಗೆ ಕ್ವಾಲಿಟಿ ಇನ್ಫಾರ್ಮೇಷನ್ನ ಬಿಸ್ನೆಸ್ ರಿಲೇಟೆಡನ್ನು ಇಲ್ಲಿ ತರಕ್ಕೆ ಟ್ರೈ ಮಾಡ್ತೀವಿ.